ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಪರಿಷತ್ ಚುನಾವಣೆ ಆಯಿತು, ಚುನಾವಣೆಯ ಫಲಿತಾಂಶ ಬಂತು. ಆದರೆ ಫಲಿತಾಂಶದ ನಂತರದ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂತೋಷದಿಂದ ಇದ್ದರೆ BJP ಮತ್ತು JDSನಲ್ಲಿ ಕೊಂಚ ತಲ್ಲಣ ಹೆಚ್ಚಾಗಿದೆ. ಯಾಕೆ ಏನು ಅಂತ ನೋಡೋದಾದರೆ ಅದನ್ನು ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗಿಲ್ಲ. ಅಡ್ಡ ಮತದಾನಗಳಾಗಿದ್ದಾವೆ. ನಮ್ಮವರಲ್ಲ ನಿಮ್ಮವರು ಅಂತ ಹೇಳಿ BJP, ನಮ್ಮಲ್ಲಾಗಿರೋದು 4 ಅಂತ JDS. ಹೀಗೆ ತಮಗೆ ತಾವೇ ಸಮಾಧಾನ ಪಡ್ಕೊಳ್ತಿರೋ ಇಂಥ ಸನ್ನಿವೇಶದಲ್ಲಿ ಅಡ್ಡ ಮತದಾನ ಆಗಿರೋದಂತೂ ಹೌದಲ್ವ? ಅದು BJPಯಿಂದನೋ JDSಯಿಂದನೋ ಪಕ್ಷದ ನಿಷ್ಠೆ ಆಯಾ ಪಕ್ಷದ ಶಾಸಕರಿಗೆ ಎಷ್ಟಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಒಂದು ಅರ್ಥ ಮಾಡ್ಕೋಬೇಕು, ಗೆದ್ದು ಬೀಗ್ತಿರುವಂತಹ ಕಾಂಗ್ರೆಸ್ ಇರ್ಬೋದು, ಇದನ್ನು ಒಂದು ಪಾಠ ಅಂತ ಪರಿಗಣಿಸಬೇಕಾಗತ್ತೆ. ನಿರಂತರ ಗೆಲುವುಗಳು ಮುಂದೊಂದು ದಿವಸ ವ್ಯತಿರಿಕ್ತವಾದಂಥ ಪರಿಣಾಮವನ್ನೂ ಕೊಡಬಹುದು. ಜೊತೆಗೆ ನಿರಂತರವಾಗಿ ಸೋಲನ್ನು BJP ಮತ್ತು JDS ಇಲ್ಲಿ ಅನುಭವಿಸ್ತಾ ಇದ್ದಾಗ ಎತ್ತ ಸಾಗ್ತಾ ಇದೆ ಈ ಪ್ರಾದೇಶಿಕ ಪಕ್ಷದ ಭವಿಷ್ಯ? ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷ BJP ಏನು ಮಾಡ್ತಿದೆ ಅನ್ನುವಂತಹ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಉದ್ಭವಿಸುತ್ತೆ. 2 ಗೆದ್ದಿರ್ಬೋದು ಪರಿಷತ್ ಚುನಾವಣೆಯಲ್ಲಿ, ಆ ಗೆಲುವು ಕೂಡ ಗೆಲುವಾಗಿ ಉಳ್ಕೊಂಡಿಲ್ಲ ಅಂದರೆ ನೋಡಿ ಎಷ್ಟರ ಮಟ್ಟಿಗೆ ಈ ಪರಿಷತ್ ಚುನಾವಣೆ ಅನ್ನೋದು ಇಂಪ್ಯಾಕ್ಟ್ ಮಾಡಿರಬೇಡ. ಹಾಗಾದರೆ ಈ ಅಡ್ಡ ಮತದಾನ ಅನ್ನೋದು BJP ಮತ್ತು JDSನ ನಡುವೆ ಆಂತರಿಕ ಅಸಮಾಧಾನಕ್ಕೆ ಕಾರಣವಾಗಿದೆಯಾ? ಅಡ್ಡ ಮತದಾನ ಯಾರು ಮಾಡಿದ್ದಾರೆ ಅನ್ನೋದನ್ನು ಕಂಡು ಹಿಡಿಯುತ್ತಾ BJP ಮತ್ತು JDS? ಯಾವ ರೀತಿಯ ಕ್ರಮಕ್ಕೆ ಮುಂದಾಗ್ತಾರೆ? ಇದನ್ನು ಒಂದು ಪಾಠ ಅಂತ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾರಾ, ಅಥವಾ ಇದೇ ಚಾಳಿ ಮುಂದುವರಿಯುತ್ತಾ? ಎಲ್ಲದರ ಬಗ್ಗೆ ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಮೈತ್ರಿಗಾಗಿರುವಂಥ ಮುಖಭಂಗ ಇದು. ಮತ್ತೊಮ್ಮೆ ಇದನ್ನು ಉಲ್ಲೇಖ ಮಾಡಬೇಕು, ಮೈತ್ರಿಗೆ ಆಗಿರುವಂಥ ಮುಖಭಂಗ. ಯಾಕಂದರೆ BJP JDS ಈಗಾಗಲೇ 28ರ ಚುನಾವಣೆಗೆ ತಯಾರಿಯನ್ನು ಒಂದು ಮಟ್ಟದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾವೆ. ಯಾವುದೇ ಒಂದು ಸನ್ನಿವೇಶದಲ್ಲೂ ಕೂಡ BJP ಜೊತೆ JDS ಜೊತೆ BJP ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದ್ರೂ ಕೂಡ ವಾಸ್ತವದಲ್ಲಿ ಫಲಿತಾಂಶ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾದಂಥ ಪ್ರಯತ್ನಗಳಿದ್ರೆ ಫಲಿತಾಂಶ ಕೂಡ ಹಾಗೆ ಇರುತ್ತೆ. ಆದರೆ ಪ್ರಯತ್ನವೇ ಹಂಗೋ ಹಿಂಗೋ ಇದ್ದರೆ ಹಿಂಗೆ ಬರುತ್ತೆ ನೋಡಿ ರಿಸಲ್ಟ್ಸ್. ದೋಸ್ತಿ ಪಕ್ಷಗಳಿಗೆ ಅಡ್ಡ ಮತದಾನದ ಆಘಾತ, ಕ್ರಾಸ್ ವೋಟಿಂಗ್ನಿಂದ ಮೈತ್ರಿ ಪಕ್ಷಗಳಲ್ಲಿ ತಲ್ಲಣ, BJP ಮತ್ತು JDSನಿಂದ 11 ಸದಸ್ಯರ ಅಡ್ಡ ಮತದಾನ. ಮೊದಲ ಪರೀಕ್ಷೆಯಲ್ಲೇ CM DK ಶಿವಕುಮಾರ್ ಮಾಡಿರುವಂತಹ ಕಮಾಲಿದು. ಕಮಾಲೋ ಅಥವಾ ಪ್ರತಿಷ್ಠೆಯಾಗಿ ತೊಗೊಂಡಿರೋದಕ್ಕೆ ಗೆಲುವೋ, ಆದರೆ ನೀವು ಗಮನಿಸ್ತಾ ಇದ್ದೀರಿ ನಿರಂತರವಾದಂಥ ಗೆಲುವನ್ನು ಕಾಂಗ್ರೆಸ್ ಪಡೆದುಕೊಳ್ತಾ ಇದೆ. ದೋಸ್ತಿಗಳನ್ನು ಪತ್ತೆ ಹಚ್ಚಿ ಕ್ರಮ ಅಂತ ಹೇಳಿ R ಅಶೋಕ್ ಹೇಳಿದ್ದಾರೆ. ಹೈಕಮಾಂಡ್ಗೆ ವರದಿ ನೀಡೋದಕ್ಕೆ R ಅಶೋಕ್ ಮತ್ತು BY ವಿಜಯೇಂದ್ರ ಸಿದ್ಧವಾಗಿದ್ದಾರೆ. ಬೇರೆ ರಾಜ್ಯಗಳಲ್ಲಿ BJP ಮುನ್ನಡೆ, ಆದರೆ ರಾಜ್ಯದಲ್ಲಿ ಉಲ್ಟಾ. ನನಗೀಗ ಆತಂಕ ಇರೋದು ಅಂತ ಹೇಳಿದ್ರೆ ಆ ವಿರೋಧ ಪಕ್ಷದ ಸ್ಥಾನದಲ್ಲಿರುವಂಥ R ಅಶೋಕ್ ಅವರನ್ನು ಇನ್ನೂ ಹೈಕಮಾಂಡ್ ಅದೇ ಸ್ಥಾನದಲ್ಲಿ ಮುಂದುವರಿಸುತ್ತಾ ಅಂತ, ವಿಜಯೇಂದ್ರ ಅವರನ್ನು ಅದೇ ಸ್ಥಾನದಲ್ಲಿ ಮುಂದುವರಿಸುತ್ತಾ ಇಲ್ವಾ ಅಂತ. ಯಾಕಂದರೆ ಪಕ್ಷ ಸಂಘಟನೆ ಅನ್ನೋದು ಪ್ರತಿಪಕ್ಷವಾಗಿ ಪ್ರಬಲವಾಗಿ ನಿಂತುಕೊಳ್ಳೋದು ರಾಜ್ಯದಲ್ಲಿ ಬಹಳ ಮುಖ್ಯ ಆಗುತ್ತೆ. ಆ ವಿಷಯದಲ್ಲಿ ಕಳೆದ 3 ವರ್ಷಗಳಲ್ಲಿ BJP ಫೇಲ್ ಆಗಿ ಹೋಗಿದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ನ ನಿರ್ಧಾರ ಬಹಳ ಮುಖ್ಯ. ಬೇರೆ ರಾಜ್ಯಗಳಲ್ಲಿ BJP ಮುನ್ನಡೆ. ಅಫ್ಕೋರ್ಸ್ ನೀವು ಗಮನಿಸ್ಬೋದು, ಇತರ ರಾಜ್ಯಗಳನ್ನು ನೀವು ನೋಡ್ತಾ ಹೋಗೋದಾದರೆ BJPಯ ನಾಗಾಲೋಟ ಇದೆಯಲ್ಲ, ಅದು ಯಾವ ಮಾರ್ಗವೂ ಗೊತ್ತಿಲ್ಲ. ಬಟ್ ಬಹಳ ಅದ್ಭುತವಾದಂಥ ಪ್ರದರ್ಶನ ದೇಶದಲ್ಲೆಲ್ಲ ಕಡೆ ಇದ್ದರೆ. ಅಂದರೆ ಸೀಟ್ ವಿಷಯದಲ್ಲಿ ಬೇರೆ ಬಿಡೋಣ, ಬೇರೆ ಮತ್ತೊಂದು ಸಲ ಮಾತಾಡೋಣ. ಬಟ್ ರಾಜ್ಯದಲ್ಲಿ ಯಾಕೆ ಹಿಂಗಾಗ್ತಾ ಇದೆ BJPಯ ಪರಿಸ್ಥಿತಿ? ಶಾಸಕರ ವಿಶ್ವಾಸ ಗಳಿಸುವಲ್ಲಿ ನಾಯಕರು ವಿಫಲರಾಗಿದ್ದಾರೆ. ಇದಕ್ಕೂ ಸಮರ್ಥನೆ ಕೊಟ್ಕೊಂಡ್ರೆ ನಗ್ತಾರೆ ಜನ. ಅಫ್ಕೋರ್ಸ್ ನೀವು ಶಾಸಕರ, ನಿಮ್ಮ ಪಕ್ಷದ ಕಾರ್ಯಕರ್ತರ, ನಿಮ್ಮ ಪಕ್ಷದ ಪ್ರತಿಯೊಬ್ಬ ನಾಯಕರ ವಿಶ್ವಾಸನ ಗಳಿಸುವಲ್ಲಿ ರಾಜ್ಯಾಧ್ಯಕ್ಷರು ವಿಫಲರಾಗಿದ್ದಾರೆ. ಅಕ್ಸೆಪ್ಟ್ ಮಾಡಿ, ಆ ಸಿಚುವೇಶನ್ನ ಅಕ್ಸೆಪ್ಟ್ ಮಾಡಿ, ಪಾಠ ಕಲಿತು ಆತ್ಮಾವಲೋಕನ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಇಡಿ. ಆವಾಗ BJP ಕರ್ನಾಟಕದಲ್ಲಿ ಭದ್ರವಾಗುವುದಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲದರ ನಡುವೆ ಸತ್ಯ ಶೋಧನಾ ಸಮಿತಿಯ ರಚನೆ ಅಂತೆ. ಸುಮಾರಾದು ಕರ್ನಾಟಕದಲ್ಲಿ ಸತ್ಯ ಶೋಧನಾ ಸಮಿತಿಯ ರಚನೆಗಳು. ಏನು ಫಲಿತಾಂಶ ಏನು? ಯಾವ ರೀತಿ ಕ್ರಮಕ್ಕೆ ತೊಗೊಂಡ್ರಿ ನೋಡಿ. ಯತ್ನಾಳ್ ಅವ್ರನ್ನ ಈ ಸತಿ ನೆನಪಿಸ್ಕೋಬೇಕು. ಪಕ್ಷದಿಂದ ಬೇಡ ಅಂತ ನಿರ್ಧಾರ ತೊಗೊಂಡ್ರು ಕೂಡ ಅದು ನನ್ನ ಪಕ್ಷ ಅನ್ನುವಂತಹ ಧೋರಣೆ ಇತ್ತಲ್ಲ, ಪತ್ರ ಬರೆದು ಹೇಳ್ತಾರೆ ಅನ್ನೋದಾದರೆ ಆ ಪಕ್ಷ ನಿಷ್ಠೆ ಅನ್ನೋದೇ ಇಲ್ದಾಯ್ತಲ್ಲ ಅಡ್ಡ ಮತದಾನ ಮಾಡಿದವರಿಗೆ. ಹೀಗೆ ಹಲವು ಪ್ರಶ್ನೆಗಳಿದ್ದಾವೆ. ಇದೇ ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ.
ಈ ಚುನಾವಣೆಯ ನೆನ್ನೆಯ ಫಲಿತಾಂಶ ಬಹುಶಃ ಒಂದು ನಮಗೆ ಇನ್ನೊಂದು ರೀತಿಯ ಅನುಭವವನ್ನು ಕೊಟ್ಟಿದೆ ಅನ್ನೋದು ನಾನು ಹೇಳ್ತೀನಿ. ಯಾರನ್ನೂ ದೂಷಣೆ ಮಾಡಲಿಕ್ಕೆ ಹೋಗಲ್ಲ. ಈಗ ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ನನ್ನ ಅತಿಯಾದ ನಂಬಿಕೆಯನ್ನು ಎಲ್ಲರ ಮೇಲೂ ಇಡ್ತೀನಿ, ಅದು ನಿಮ್ಮಲ್ಲಿ ಬಂದಿರತಕ್ಕಂಥ ಈ ಗುಣನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶ ನೆನ್ನೆಯ ಫಲಿತಾಂಶ ನನಗೆ ವೈಯಕ್ತಿಕವಾಗಿ ಕೊಟ್ಟಿದೆ. ಇಲ್ಲಿ ಯಾರನ್ನ ದೂಷಣೆ ಮಾಡಲಿಕ್ಕೂ ಹೋಗಲ್ಲ. ಈ ಫಲಿತಾಂಶದಿಂದ ಯಾವುದೇ ದೊಡ್ಡ ಮಟ್ಟದ ಬದಲಾವಣೆನೂ ನಾವೇನು ತರಲಿಕ್ಕೇನಾಗೋದಿಲ್ಲ. ನಮಗೆ ನಿಜವಾದ ಒಂದು ಅಖಾಡ ಇರತಕ್ಕಂಥದ್ದು 28ರ ಚುನಾವಣೆ. ನೆನ್ನೆಯ ಚುನಾವಣೆಯಲ್ಲಿ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ, ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ, ಅದು ಯಾರಿಂದ ಹೋಗುತ್ತೆ ಅಂತ ಇದೆ. ಅದರಿಂದ ಇದೇನು ಈ ಚುನಾವಣೆಯ ಫಲಿತಾಂಶ ಕ್ರಾಸ್ ಔಟಿಂಗು ನನಗೇನು ಯಾವುದೇ ರೀತಿ ಆಘಾತ ಅಚ್ಚರಿ ಯಾವುದೂ ಉಂಟು ಮಾಡಿಲ್ಲ. ಮೊದಲೇ ನನಗೆ ಇದರ ಅರಿವು ಇಟ್ಕೊಂಡಿದ್ದೆ. ಅದರಿಂದ ನಾನು ಹೆಚ್ಚಿಗೆ ಈ ಚುನಾವಣೆಯಲ್ಲಿ ನಮ್ಮ ಮನೆ ದೇವಸ್ಥಾನಕ್ಕೆ ಹಾಕೋದೆ ಆರಾಮಾಗಿ. ನನಗೆ ಗೊತ್ತಿತ್ತು ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬೋದು ಅಂತಕ್ಕಂಥದ್ದನ್ನು ಪರೀಕ್ಷೆ ಆಗಲಿ ಅಂತಲೇ ಇವತ್ತು ಅಭ್ಯರ್ಥಿ ಹಾಕಿದ್ದಾರೆ. ಅದಕ್ಕೆ ನಾನಾ ರೀಸನ್ಗಳಿದೆ, ಅದು ಬೇಡ ಸಾರ್ವಜನಿಕವಾಗಿ ಬೇಡ. ಇಲ್ಲ ಪಾಪ ಅವರಿಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂತಕ್ಕಂಥದ್ದು ಒಂದು ಭಾಗ. ಈಗಾಗಲೇ ಮುಂದೆ ಏನು ಮಾಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಯಾವ್ಯಾವಾಗ ಯಾರ್ಯಾರ ಹತ್ರ ಏನೇನು ಮಾತಾಡಿದ್ದಾರೆ, ಏನೇನು ವ್ಯವಹಾರಗಳು ನಡೆದಿದೆ ಅದೆಲ್ಲ ನನಗೆ ಗೊತ್ತಿರೋ ವಿಷಯ. ನಮ್ಮಲ್ಲಿ 4 ಜನ ಮಾಡ್ತಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ, ಅದು ಚರ್ಚೆ ಆಗಿದೆ. ಹಿಂದೆ ಕಳೆದ 3 ವರ್ಷದಿಂದ ಏನೇನು ನಡ್ಕೊಂಬರ್ತಿದೆ ನಾನು ಗಮನಿಸಿದ್ದೀನಿ, ಏನೇನು ನಡೀತಿದೆ ಅಂತ. ಅದು ಗಮನಿಸಿದ್ರು ನಾನು ಅವ್ರಿಗೆ, ನೋಡ್ರಪ್ಪ ನಿಮ್ಮ ಕ್ಷೇತ್ರದಲ್ಲಿ ಜನಗಳಿಗೆ ಏನೇನು ಮಾತು ಕೊಟ್ಟಿದ್ದೀರೋ, ಗೆಲ್ಲಿಸಿದ್ದಾರೆ, ನೀವು ಆ ಮಾತು ಜನಗಳ ಹತ್ರ ಉಳಿಸ್ಕೊಳ್ಳಿಕ್ಕೆ ಮಾತು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಅನುಕೂಲಗಳು ಮಾಡ್ಕೋಬೇಕು ಅಂದರೆ ಇವತ್ತು ನೀವು ನಿಮ್ಮ ಜಾತಿ ಹೆಸರಿನಲ್ಲೋ ಇಲ್ಲ ಇನ್ಯಾವುದೋ ಒಂದು ಇದರಲ್ಲಿ ಯಾವ್ಯಾವ ರೀತಿ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ಕೋಬೇಕು ಮಾಡ್ಕೊಳ್ರಪ್ಪ ಅಂತಲೂ ನಾನು ಹೇಳಿದ್ದೀನಿ. ನಾನು ಯಾರಿಗೂ ಹೊಸಬ್ರು ಬರ್ತಾರೆ, ಅದೇ ಜನ್ಜಿ ಅಂತ ಈಗ ಹೊಸದಾಗಿ ಶುರುವಾಗಿದೆಯಲ್ಲ, ಬಹಳ ಜನ ಬರ್ತಾರೆ. 100% ಯಾರ ಮತದಾನ ಅಡ್ಡ ಮತದಾನ ಆಗ್ತಾರೆ ಅಂತ ಈಗಾಗಲೇ ಬರ್ತಾ ಇದೆ, ನಮ್ಮ ಮಾಹಿತಿಗಳೆಲ್ಲ ಬರ್ತಾ ಇದೆ. ನಾವು ಯಾರ್ಯಾರು ಮಾತಾಡಿದ್ರಿ, ಅವ್ರ ಊರಲ್ಲಿದ್ರ ಇಲ್ವಾ, ಎಲ್ಲಿದ್ರು, ಅವ್ರಿಗೆ ಯಾರ್ಯಾರು ಫೋನ್ ಮಾಡಿದ್ರು, ಇವೆಲ್ಲನೂ ಕೂಡ ಮಾಹಿತಿಗಳು ಬರ್ತಾ ಇದೆ. ಅದರಿಂದ ಸಿಟಿ ರವಿ ನೇತೃತ್ವದಲ್ಲಿ ಇವತ್ತು ಸಮಿತಿ ನೇಮಕ ಮಾಡಿದ್ರಿ, ಅಲ್ಲಿ ಸತ್ಯ ಸಂಗತಿ ಹೊರಗಡೆ ಬರ್ತದೆ. ಅದಾದ್ಮೇಲೆ 100% ಯಾರು ಪಾರ್ಟಿಗೆ ಬೆನ್ನು ಚೂರಿ ಹಾಕಿದ್ದಾರೆ, ಕಳ್ಳರು, ಕದೀಮರು, ದ್ರೋಹಿಗಳು, ಅವ್ರ ವಿರುದ್ಧ ಕ್ರಮ ಮಾಡಿ. ನಿಮಗೂ ಕೆಲವರಿಗೆ ನಾನು ಬರ್ತಾನೆ ಇದೆ, ಬೆಳಗ್ಗೆ ಇಂದ ನೆನ್ನೆಯಿಂದ ಬಿರಿ ಬರ್ತಾ ಇದೆ ನಾನು ಫೋನ್ಗಳು, ನಾನು ಮಾಡಿಲ್ಲ. ಅದರಿಂದ ಇಲ್ಲಿ ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ತೀರ್ಮಾನ ಕಾಯ್ಬೇಕು. ಅದೇನೋ ನಾನು ಆಗ್ಲೇ ಹೇಳಿದ್ದೀನಿ, ಊರಿಗೆ ಬಂದೋಡು ನೀರಿಗೆ ಬರ್ದೇ ಇರ್ತಾನ, ಸೆರಗಲ್ಲಿ ಕೆಂಡ ಕಟ್ಕೊಂಡ್ರೆ ಎಷ್ಟೊತ್ತಿರ್ತದೆ, ಸುಡೋವರೆಗೂ ಇರ್ತದೆ ಅಷ್ಟೇ. ಸುಟ್ಟ ಮೇಲೆ ಕೆಂಡ ಆಚೆ ಬಂದೇ ಬರ್ತದೆ. ಇದು ದುಡ್ಡು ತಗೊಂಡಿರೋದು, ಪಕ್ಕ ದುಡ್ಡು ತಗೊಂಡು ಓಟ್ ಹಾಕಿರುವಂತ ಸ್ಕೀಮ್ ಇದು. ಅದರಿಂದ ಇದು ಮುಚ್ಚಿಡಿಯಕ್ಕಾಗದೇ ಇಲ್ಲ. ಯಾಕಂದ್ರೆ ಕೋಟಿ ವ್ಯವಹಾರ ಇರ್ತದೆ, ಕೋಟಿ ವ್ಯವಹಾರ, ಅನುದಾನ ಇವೆಲ್ಲನೂ ಕೂಡ ಬೈಲಿಗೆ ಬಂದೇ ಬರ್ತದೆ. ಅಧಿಕಾರ ಇದೆ, ಹಣ ಇದೆ, ಅವ್ರ ಹತ್ರ ಈ ಕೆಲಸವನ್ನ ಮಾಡಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಪ್ರತ್ಯುತ್ತರಗಳನ್ನ ಕೊಡೋಣ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆ ದೃಷ್ಟಿಯಿಂದ ನಾನು ಯಾವುದೇ ಕಾರಣಕ್ಕೂ
JDS ಇಂದ ಆಯ್ತು, BJP ಇಂದ ಆಯ್ತು ಅಂತ ನಾನು ಹೇಳಲ್ಲ. ಎರಡೂ NDAನೇ. ನಮ್ಮ 3 ಅಭ್ಯರ್ಥಿಗಳು NDA ಅಭ್ಯರ್ಥಿಗಳು. ಅದರಲ್ಲಿ ಒಂದು ಸೋತಿದೆ. ಅದರಿಂದ ಎಲ್ಲಿ ತಪ್ಪಾಗಿದೆ, ಯಾರು ತಪ್ಪಾಗಿದೆ, ಮೋಸ ಮಾಡಿರೋರು ಯಾರು, ಇದು ಚರ್ಚೆ ಮಾಡ್ತಾ ಇದ್ದೀನಿ. ಅದಕ್ಕೆ ಸರಿಯಾದಂತ ಪಾಠ ಇನ್ನು ಅವರು ಜನ್ಮದಲ್ಲಿ ಯಾರು ವೋಟ್ ಮಾಡಿದಾರೋ ಗೊತ್ತಾಗುತ್ತೆ. ಅವ್ರ ಜನ್ಮದಲ್ಲಿ MLA ಆಗದಂಗೆ ಏನ್ ಬೇಕೋ ನೋಡ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡ್ತೀವಿ. 3ನೇ ಅಭ್ಯರ್ಥಿಯನ್ನ ನೀವಾದ್ರೂ ಹಾಕಿ ನಾವಾದ್ರೂ ಹಾಕ್ತೇವೆ, ಒಂದು ಫೈಟ್ ಮಾಡೋಣ, ಒಂದು ಸೀರಿಯಸ್ ಆಗಿ, ಯಾವುದೇ ಕಾರಣಕ್ಕೂ ಸ್ವಲ್ಪಕ್ಕೆ ಬಿಟ್ಕೊಡೋದು ಬೇಡ ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾನ್ಯ ಕುಮಾರಸ್ವಾಮಿ ನನಗೆ ಮಾತನಾಡಿದ್ರು. ನಾನು ಕೂಡ ಇಲ್ಲ, ತಾವೇ ಅಭ್ಯರ್ಥಿನ ಹಾಕಿ ನಾವು ಒಟ್ಟಾಗಿ ಸೆಣಸಾಟವನ್ನ ಮಾಡೋಣ ಅನ್ನೋ ಮಾತನ್ನು ಕೂಡ ನಮ್ಮ ರಾಷ್ಟ್ರೀಯ ನಾಯಕರ ಅಭಿಪ್ರಾಯದ ಮೇರೆಗೆ ನಾನು ಅವರಿಗೆ ತಿಳಿಸಿದ್ದೆ. BJP ಆಗಲಿ JDS ಆಗಲಿ ಇಬ್ಬರ ಉದ್ದೇಶ ಒಳ್ಳೆಯದೇ ಆಗಿತ್ತು. ಫೈಟ್ ಔಟ್ ಮಾಡಬೇಕು, ಅದು ಸುಲಭಕ್ಕೆ ಬಿಡ್ಕೊಡ್ಬಾರ್ದು. 3ನೇ ಅಭ್ಯರ್ಥಿಯನ್ನ ಸಾಧ್ಯ ಆದಷ್ಟು ಗೆಲ್ಲುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಎರಡೂ ಪಕ್ಷಗಳು ಒಟ್ಟಾಗಿ ಪ್ರಯತ್ನ ಮಾಡಿದ್ದು ಸತ್ಯ. ಸಹಜವಾಗಿ ಅವ್ರು ನೋವಾಗಿದ್ದಾರೆ. ಕುಮಾರಸ್ವಾಮಿ ಅವರಾಗ್ಲಿ ನಾವಾಗ್ಲಿ ಅಥವಾ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದಾಗ ಒಳ್ಳೆ ಉದ್ದೇಶ ಇಟ್ಕೊಂಡು ಇಬ್ರು ಕೂಡ ಕ್ಯಾಂಡಿಡೇಟ್ ಹಾಕೋಣ ಅಂತೇಳಿ ತೀರ್ಮಾನ ಮಾಡಿರುವಂಥದ್ದು. ಅವ್ರೇನು ಏಕಾಂಗಿಯಾಗಿ ನಿರ್ಧಾರ ಮಾಡಿಲ್ಲ. ಪಾಪ ನಮ್ಮ ಜೊತೆ ಚರ್ಚೆ ಮಾಡೇನೆ ನೀವೇ ಅಭ್ಯರ್ಥಿ ಅಂತ ಹಾಕಿ ಅಂತ ಹೇಳಿದ್ರೆ, ಇಲ್ಲ ನೀವೇ ಹಾಕಿ ಕುಮಾರಸ್ವಾಮಿ ಅವರದ್ದು ನಾವೇ ಅವ್ರಿಗೆ ಹೇಳಿರ್ತಕ್ಕಂಥದ್ದು. ಅವ್ರೇನು ಒತ್ತಾಯ ಪೂರ್ವಕವಾಗಿ ಅವ್ರೇನು ಹಾಕಿಲ್ಲ. ಈ ಎರಡೂ ಪಕ್ಷಗಳು ಕೂತು ತೀರ್ಮಾನ ಮಾಡೇ ಆಗಿರುವಂಥದ್ದು. ಹಾಗಾಗಿ ಒಂದು ಅವರ ಪಕ್ಷಗಳು ಕೂಡ 6-7 ಮತಗಳು ಅಡ್ಡ ಮತದಾನ ಆಗ್ತದೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ನೋವಾಗ್ತಕ್ಕಂಥದ್ದು ಸಹಜ. JDS ಪಕ್ಷಕ್ಕೆ ಎಷ್ಟು ನೋವು ಬೇಸರ ಆಗಿದೆ, ನಮಗೂ ಕೂಡ ಅಷ್ಟೇ ಬೇಸರ ಆಗಿದೆ. ನಾವು 2 ಸ್ಥಾನಗಳನ್ನು ಗೆದ್ದಿರ್ಬೋದು, ಆದ್ರೆ ನಮಗೂ ಕೂಡ ಅಪಮಾನ ಆಗಿದೆ. ನಮ್ಮ ಶಾಸಕರು ಕೂಡ ಅಡ್ಡ ಮತದಾನ ಆಗಿದೆ. ಹಾಗಾಗಿ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ತೇವೆ. ನಮ್ಮ ವರಿಷ್ಠರು ನಾನು ಕೂಡ ಭೇಟಿ ಮಾಡ್ತೇನೆ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯ ಏನಿದೆ ನಮ್ಮ ರಾಷ್ಟ್ರ ನಾಯಕರು ಕುಮಾರಸ್ವಾಮಿ 5 ಜನ JDS ಇಂದ ಅಡ್ಡ ಮತದಾರರಾಗಿದೆ ಅಂತ ಹೇಳ್ತಾರೆ. ಸಿಕ್ಕೋದು ನಿಮ್ದೇ ಹಂಗಾರೆ ನೋಡಿ, ಕಾಂಗ್ರೆಸ್ಸಿನ ಆಂತರಿಕ ಗೊಂದಲದಿಂದ JDS ಪಕ್ಷಕ್ಕೆ ಕನಿಷ್ಠ 4-5 ಮತಗಳು ಬರಬಹುದು ಅನ್ನೋ ಲೆಕ್ಕಾಚಾರ ಅವ್ರಿಗೂ ಕೂಡ ಇತ್ತು. ಆದ್ರೆ ಅದು ಆಗಿಲ್ಲ. ಮತ್ತೆ JDS-ನ 18 ಮತಗಳು ಇಂಟ್ಯಾಕ್ಟ್ ಇರ್ತದೆ ಅಂತ ಪಾಪ ಅವ್ರು ಅನ್ಕೊಂಡಿದ್ರು, ಅದು ಕೂಡ ಅದು ಆಗಿಲ್ಲ. ನಾವು ಕೊಟ್ಟಂತ ಮತಗಳು ವ್ಯತ್ಯಾಸ ಆಗಿದೆ ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಎಲ್ಲವೂ ಕೂಡ ಇವತ್ತಲ್ಲ ನಾಳೆ ಸಂಪೂರ್ಣ ಒಂದು ಚಿತ್ರಣ ನಮಗೆ ಸಿಗುತ್ತೆ. ನಮ್ಮ ಶಾಸಕರು JDS ಪಕ್ಷಕ್ಕೆ ಅನ್ಯಾಯ ಮಾಡಿದ್ರು ಕೂಡ ದ್ರೋಹನೇ, ತಾಯಿಗೆ ಮೋಸ ಮಾಡದಂತೆ. BJP ಶಾಸಕರು ನಮ್ಮ BJP ಅಭ್ಯರ್ಥಿಗೆ ಮೋಸ ಮಾಡಿದ್ರು ಕೂಡ ಅದು ತಾಯಿಗೆ ಮೋಸ ಮಾಡದಂತೆ. ಹಾಗಾಗಿ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಜಾರ್ಖಂಡ್ ಅಂತ ರಾಜ್ಯದಲ್ಲಿ ಅದಕ್ಕೆ ಇವತ್ತೆಲ್ಲ ನನಗೆ ಅರಿವು ಬಂದಿರೋದು. ನಾನು ಕೂಡ ಒಬ್ಬ ರಾಜ್ಯದ ಅಧ್ಯಕ್ಷನಾಗೂ ಕೂಡ ಪಕ್ಷದ ಆಂತರಿಕ ಬೆಳವಣಿಗೆಯನ್ನ ಗಂಭೀರವಾಗಿ ಗಮನಿಸ್ತಾ ಇದ್ದೇನೆ. ನಾನೊಬ್ಬ ಕಾರ್ಯಕರ್ತನಾಗಿ ಇವತ್ತು ಮಾತನಾಡ್ತಾ ಇದ್ದೇನೆ. ರಾಜ್ಯದ ಭಾಜಪದ ಅಧ್ಯಕ್ಷ ಕೂಡ ನಾನು ಮಾತನಾಡ್ತಾ ಇದ್ದೇನೆ. ನಾನು ಭಾಜಪ ಅಧ್ಯಕ್ಷ ಅನ್ನೋದಕ್ಕಿಂತ ಮುಂಚಿತವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ. ಹಾಗಾಗಿ ಕೆಲವು ಬೆಳವಣಿಗೆಗಳು ನನಗೂ ಕೂಡ ಬೇಸರ ಇದೆ. ಅದನ್ನು ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸುವಂತ ಕೆಲಸ ನಾನು ಮಾಡ್ತಿದ್ದೆ. ಬಸವರಾಜ್ ಇರ್ಬೋದು, ಚಂದ್ರು ಲಮಾಣಿ ಇರ್ಬೋದು, ಕೃಷ್ಣ ನಾಯಕ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಹೆಸರುಗಳನ್ನ ತೇಲ್ಬಿಡುವ ಮೂಲಕ BJP-ನಲ್ಲಿ ಬೆಂಕಿ ಹಚ್ಚತಕ್ಕಂಥ ಕುತಂತ್ರವಾಗಿ ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇದು ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದರೆ ಈಗಾಗಲೇ ನಾನು ಹಿರಿಯ ಮುಖಂಡರಾಗಿರ್ತಕ್ಕಂಥ CT ರವಿ ಅವರು, ಕೊಳ್ಳೇಗಾಲದ ಮಾಜಿ ಸಚಿವರು ಮಹೇಶ್ ಅವರು ಮತ್ತು ಮಹೇಶ್ ತೆಂಗಿನಕಾಯಿ 3 ಜನದ ತಂಡ ಈಗಾಗಲೇ ಘೋಷಣೆ ಮಾಡಿದ್ದೇವೆ. 3-4 ದಿನದಲ್ಲಿ ಸತ್ಯಾಸತ್ಯತೆ ಏನು ಅನ್ನೋದು ಹೊರಬರ್ತದೆ. ಇಷ್ಟು ಮಾಡಿರಲಿಲ್ಲ, ಬರ್ತಾವಂತ ನಿರೀಕ್ಷಿತ ಅವ್ರು ಇಷ್ಟು ಬರ್ತಾವಂತ ಯಾರು ಕೂಡ ಹೆಚ್ಚಿಗೆ ಬಂದಿದೆ. ಸರಿ, ಇಷ್ಟ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟೇ 4-5 ಬರ್ಬೋದಂತಿತ್ತು, ಇದು ಜಾಸ್ತಿ ಬಂದಿದೆ. ಆಶ್ಚರ್ಯ ಎಲ್ಲರಿಗೂ, ಮಿರಾಕಲ್. ಅನುದಾನ, ಆತ್ಮವಿಶ್ವಾಸ, ಮುಂದಿನ ಭವಿಷ್ಯದ ಬಗ್ಗೆ ಇರ್ಬೋದು, ಎಲ್ಲನೂ ಕೂಡ ಇರ್ತದೆ. ಎಲ್ಲ ಕೂಡ ಇದು ನಿರ್ಧಾರ. ಇದೇ ಅವಕಾಶ ಕಲ್ಪಿಸ್ಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ, ಜಾಗಗಳಿದೆ, ಕಲಿಸ್ಬೋದು. ಯಾರು ಬಂದರೆ ಕಲಿಸ್ಬೋದು. ಇಲ್ಲ, ಈಗ ಬೇರೆ ಪಕ್ಷದಲ್ಲಿ ಇದ್ದಾರೆ ಅವರು, ಈಗ ನಮ್ಮ ಜೊತೆ ಬರ್ಲಿಕ್ಕೆ ಆಗೋಲ್ಲ ಅವರು.
ಅವಕಾಶ ಬಂದಾಗ ನೋಡೋರು. ಇನ್ನು 28ಕ್ಕೆ ಅವರ ಅವಶ್ಯಕತೆ. ಅವರಾಗೆ ನಮ್ಮ ಪಕ್ಷದ ಸಿದ್ಧಾಂತ ಒಪ್ಕೊಂಡು ಬಂದರೆ ಕರ್ಕೋಬೋದ್ರಿ. ಸ್ಟ್ರಾಟಜಿ ಡೆಲ್ಲಿ ಮಾಡೋಲನ್ನು ಕರ್ನಾಟಕ ಮಾಡೋದಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಅಷ್ಟೇ. CM ಅವರು ಇದು ಕೇವಲ ಡೆಲ್ಲಿಯಲ್ಲಿ ನಡೀತಾ ಇತ್ತು ಈ ಮಾಡೋದು, ಈಗ ಕರ್ನಾಟಕದಲ್ಲಿ ನಡೆದಿದೆ ಅಷ್ಟೇ. ಡೆಲ್ಲಿ ಇದನ್ನ ನಾವು ಕಾಪಿ ಮಾಡಿದ್ದೇವೆ ಅಷ್ಟೇ. ಈಗ ಡೆಲ್ಲಿ ಮಾಡೋಲನ್ನ ನಾವು ಕಾಪಿ ಮಾಡಿದ್ದೇವೆ ಅಷ್ಟೇ. ಈಗ ಪಕ್ಷದೊಳಗಿನ ಹಿತಶತ್ರುಗಳನ್ನ ಕಂಡುಹಿಡಿಯೋದಕ್ಕೆ ನಾ ಕ್ಯಾಂಡಿಡೇಟ್ ಹಾಕಿದ್ದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಕುಮಾರಸ್ವಾಮಿ ನಾಲ್ಗೆ ಬಾಯಿ ಎರಡೂ ಶುದ್ಧ ಇಲ್ಲ. ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಅವಶ್ಯಕತೆ ಇಲ್ಲ. ಅವ್ರು ರಾತ್ರಿ ಮಾತಾಡಿದ್ದನ್ನ ಬೆಳಿಗ್ಗೆ ಮಾತಾಡೋದಿಲ್ಲ, ಬೆಳಿಗ್ಗೆ ಮಾತಾಡೋದನ್ನ ರಾತ್ರಿ ಮಾತಾಡೋದಿಲ್ಲ. ನಿಮಗೆ ಮೈಸೂರಲ್ಲಿ ಒಂದು ಮಾತಾಡ್ತಾರೆ, ಬೆಂಗಳೂರಲ್ಲಿ ಒಂದು ಮಾತಾಡ್ತಾರೆ. ಅಂಥವ್ರ ಬಗ್ಗೆ ಎಲ್ಲ ಮಾತಾಡೋದು ನಿಮಗೂ ಕೂಡ, ನಿಮ್ಮ ಚಾನೆಲ್ಗಳಿಗೂ ಕೂಡ ಗೌರವ ತರೋದು. ನಿರೀಕ್ಷೆ ಮಾಡಿದ್ದಕ್ಕಿಂತ ಮತಗಳು ಜಾಸ್ತಿ ಬಂದಿವೆ ಸರ್. 11 ವೋಟ್ ಬಂದಿದೆ. ಅಷ್ಟು ಬೇಸತ್ತು ಹಾಕಿರೋದು ಅಥವಾ ಅಭಿಮಾನದಿಂದ ಹಾಕಿರೋದು ಹೇಗೆ ಸರ್? ನಿರೀಕ್ಷೆಗೂ ಮೀರಿ ಅಂತಲ್ಲ, ನಾವು ಎಲ್ಲರೂ ಕೂಡ ಮನವಿ ಮಾಡಿದ್ವಿ. ಯಾರ್ಯಾರಿಗೆ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ, ಇವತ್ತು ಯಾರು ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ಅಭ್ಯರ್ಥಿಗಳು ಸಹಾಯ ಮಾಡಿ ಅಂತ ಕೇಳಿದ್ವಿ. ಹಾಕಿದ್ದಾರೆ, ಕೆಲವರೆಲ್ಲರೂ ಹಾಕಿದ್ದಾರೆ. ಯಾರು ಹಾಕಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಆತ್ಮಸಾಕ್ಷಿ ಎಲ್ರಿಗೂ ಇರಬೇಕಲ್ಲ, ಆ ಆತ್ಮಸಾಕ್ಷಿಗೆ ಮತ. ಅದು ಅವರ ಆಂತರಿಕ ವಿಚಾರ, ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಳ್ಬೇಕು ಅಂತೇಳಿ ಅವ್ರು ಯಾವ ರೀತಿ ತಂತ್ರಗಾರಿಕೆಯನ್ನು, ಚುನಾವಣಾ ತಂತ್ರಗಾರಿಕೆಯನ್ನು, ಅವ್ರಿಗೆ ನಂಬರ್ಸ್ ಇಲ್ಲ ಅಂತ ಅಂದರೂ ಕೂಡ ಅವ್ರು ಯಾವ ರೀತಿ ಮತ್ತೊಂದು ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದ್ರು. ಸೊ ನಾವು ಎಚ್ಚೆತ್ತು ಕೆಲಸ ಮಾಡಿದ್ದೇವೆ. ನೋಡಿ, ಬಹಳ ಸ್ಪಷ್ಟವಾಗಿ ಎದ್ದು ಕಾಣೋದು ಏನಪ್ಪಾ ಅಂದ್ರೆ ಬಿಜೆಪಿ ಮತ್ತೆ JDS ಅಲ್ಲಿ ನಾಯಕತ್ವದ ಕೊರತೆ ಇದೆ. ಬಿಜೆಪಿ ಅವರಿಗೆ ಮತ್ತೆ JDS ಅವರಿಗೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಇವತ್ತು ನಮ್ಮ ಜನಪರ ಯೋಜನೆಗಳನ್ನ ನೋಡಿ, ಗ್ಯಾರಂಟಿ ಯೋಜನೆಗಳನ್ನ ನೋಡಿ, ಯಾವ ರೀತಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ಸ್ಥಿರತೆ ಮತ್ತು ಒಂದು ಸ್ವಾಭಿಮಾನದ ಬದುಕನ್ನ ಕೊಡ್ತಾ ಇರೋದನ್ನ ನೋಡಿ ಇವತ್ತು ಕೆಲವು ಶಾಸಕರು ಆತ್ಮಸಾಕ್ಷಿಯ ಮತಗಳನ್ನ ನೀಡಿದ್ದಾರೆ. ಇದು ನಮ್ಗೆ ಕೇಳೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಮತ್ತೆ JDS ಅವರಿಗೆ ಕೇಳಬೇಕು. ಯಾವ ಪಕ್ಷಗಳು ನಮ್ಮ ಬಗ್ಗೆ ದಿನ ಟೀಕೆ ಮಾಡ್ತಾ ಇದ್ರು, ಇವತ್ತು 11 ಮತಗಳು ನಮಗ್ ಬಿದ್ದಿದೆ ಅಂದ್ರೆ ಇದಕ್ಕೆ ಉತ್ತರ ನಾವು ಕೊಡ್ಬೇಕಾ, ಅವ್ರು ಕೊಡ್ಬೇಕಾ? ಬಹಳ ಸ್ಪಷ್ಟವಾಗಿ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರ, ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನಾಯಕತ್ವವನ್ನ ಸ್ವತಃ ಬಿಜೆಪಿ ಅವರು ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ಎರಡೂ ಪಕ್ಷದ ಮೈತ್ರಿ ಏನಿದೆ ಅದನ್ನೂ ಕೂಡ ತಿರಸ್ಕಾರ ಇವತ್ತು. ಈ ಪರಿಷತ್ ಚುನಾವಣೆಯಲ್ಲಿ ಸ್ವಾರಸ್ಯ ಅಂತ ಅನಿಸಿದ್ದೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ನ 5 ಜನ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರ ಗೆಲುವಿಗೆ ಒಂದಷ್ಟು ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದ್ರೆ, ಉಳಿದವ್ರಿಗೆ ಯಾರಿಗೂ ನೋಡಿ 32 ಓಟ್ ಬಿದ್ದಿಲ್ಲ. ಅದೇ ವಿನಯ್ ಕಾರ್ತಿಕ್ ಅವರಿಗೆ 32 ಓಟ್ ಬಿದ್ದಿದೆ ಅನ್ನೋದಾದರೆ ಆ ಗೆಲುವು ನೋಡಿ ಹೆಂಗಿದೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ನಾರಾಯಣ ಸ್ವಾಮಿ ಅವರಿದ್ದಾರೆ, ನಮಸ್ಕಾರ. ಬಿಜೆಪಿ ವಕ್ತಾರರು ಆತ್ಮಾನಂದ್ ಅವರಿದ್ದಾರೆ, ನಮಸ್ಕಾರ. AP ವಕ್ತಾರರು ಶಶಿಧರ್ ಆರಾಧ್ಯ ಅವರಿದ್ದಾರೆ, ನಮಸ್ಕಾರ. ಬಾಬು ಸರ್, ನನಗೆ ಒಂದು ಕ್ಲಾರಿಟಿ ಕೊಡಿ. ಈಗ ಪರಿಷತ್ ಚುನಾವಣೆ ಅಂತ ಆದಾಗ 18 ಸೀಟ್ ನಿಮ್ಮದು, 18 ಶಾಸಕರಿದ್ದಾರೆ. ನೀವು ಕ್ಯಾಂಡಿಡೇಟ್ ಹಾಕ್ತೀರಿ ಅನ್ನೋದಾದರೆ ಉಳಿದಿರುವಂತಹ 6 ನಿಮಗೆ BJPಯಿಂದ ಸಿಗುತ್ತೆ, 24 ಆಯಿತು, ಇನ್ನೂ 4 ಬೇಕಾಗುತ್ತೆ 28 ಗೆಲುವಿಗೆ ಅನ್ನೋದಾದರೆ ನೀವು ಆ 4ನ ಅಡ್ಡ ಮತದಾನದಿಂದ ಪಡ್ಕೋಬೋದು ಅನ್ನೋ ವಿಶ್ವಾಸದಲ್ಲಿ ಕ್ಯಾಂಡಿಡೇಟ್ ಹಾಕಿದ್ದ? ಅದು ಕ್ಲಾರಿಟಿ ಕೊಟ್ಟರೆ ಮುಂದಕ್ಕೆ ಹೋಗೋಣ, ಮಾತಾಡೋಣ. ಮೊದಲನೇದಾಗಿ ಪರಿಷತ್ ಚುನಾವಣೆಯಲ್ಲಿ ನಾವು ಒಂದು ಸಣ್ಣ ಪಕ್ಷ, ನಮ್ಮಲ್ಲಿರ್ತಕ್ಕಂಥದ್ದು 18 ಜನ MLAಗಳು. ನಾವು ನಮಗೆ ಗೊತ್ತಿದೆ 28 ಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಬೇಕಾಗಿದೆ. ನಮ್ಮ ಮೈತ್ರಿ ಪಕ್ಷದಲ್ಲಿ 6 ಮತಗಳು ಕೂಡ ಇತ್ತು, ಜೊತೆಲಿ ಹಾಕಿದ್ರು ಕೂಡ ಅಲ್ಲಿಗೆ ಸರೋಗೋದಿಲ್ಲ ಅಂತಕ್ಕಂಥದ್ದು ಕೂಡ ಗೊತ್ತಿದೆ. ನೋಡಿ, ಒಂದು ಮಾತನ್ನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ,
ಯಾವುದೇ ಒಂದು ಚುನಾವಣೆಯಲ್ಲಿ ಒಂದು ಪಕ್ಷ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದ್ರೆ ನೀವೇನಂತ ಹೇಳ್ತೀರಾ? ಏನಂತ ನೀವು ನಿಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತೀರಾ? ಅಲ್ಲ ನೀವು ಹೆಂಗ್ ಅನ್ಕೋತೀರಾ ಹಂಗಲ್ಲ, ಜನ ಮಾಧ್ಯಮ ಬಿಡಿ, ಆಡೋರು ಮಾತಾಡ್ತಿರ್ತಾರೆ. ಇಲ್ಲ ನೋ ಇವತ್ತು ನಮಗೆ ಗೊತ್ತಿದೆ ನಮ್ಮಲ್ಲಿ 18 ಸೀಟ್ ಇದೆ ಅಂತಕ್ಕಂಥದ್ದನ್ನ, ನಮಗೆ ಒಂದು ಸೀಟ್ ಗೆಲ್ಲೋದಕ್ಕೆ ಕಷ್ಟ ಇದೆ ಅಂತ ಕೂಡ ಗೊತ್ತಿದೆ. ನಾವು 18 ಸೀಟ್ ಇದ್ರೂ ಕೂಡ ನಾವೊಂದು ಸಣ್ಣ ಪಕ್ಷವಾಗಿ ಇವತ್ತೊಂದು ಕ್ಯಾಂಡಿಡೇಟ್ಗಳನ್ನ ಹಾಕಲಿಲ್ಲ ಅಂತಂದ್ರೆ ಜನಗಳು ಮಾತಾಡುವಂತ ರೀತಿ ಬೇರೆ ಬೇರೆ ಅರ್ಥಗಳಿಗೆ ಹೋಗುತ್ತೆ. ನಂಬರ್ 1. ಎರಡನೇದು, ನಮ್ಮ ಪಕ್ಷದಲ್ಲೇ ಆಂತರಿಕ ಒಗ್ಗಟ್ಟು ಅಂತಕ್ಕಂಥದ್ದು ಯಾವುದೇ ಪಕ್ಷದಲ್ಲಿ ಇದ್ದೇ ಇರುತ್ತೆ. ನಮ್ಮ ಒಂದು ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ ಅಂತಕ್ಕಂಥದ್ದು ಕೂಡ ಕೆಲವು ಸಂದರ್ಭದಲ್ಲಿ ಚರ್ಚೆ ಆಗುತ್ತೆ. ಇವತ್ತು ನಾವು ಹಾಕಿರ್ತಕ್ಕಂಥ ಕ್ಯಾಂಡಿಡೇಟು ನಾವೆಲ್ಲೂ ಕೂಡ, ನೀವು ನೋಡಿ ಈಗ ಒಂದು ಸಣ್ಣ ಉದಾಹರಣೆಗಳನ್ನ ಹೇಳ್ತೀನಿ. ಕುಮಾರಸ್ವಾಮಿ ಅವರು ಎಲ್ಲ ಹೋಟ್ಲಲ್ಲಿ ಸೇರಿದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವ್ರು ನಿಂದಿಟ್ಕೊಂಡು ನೀವು ಬಸ್ಸಲ್ಲಿ ಹೋಗಿ ನಿಮ್ಮ ಹಿಂದೆ ಬರ್ತೀವಿ, ಪೈಲಟ್ ಗಾಡಿ ತೊಗೊಂಡ್ಬರ್ತೀನಿ ಅಂತೇನು ಹೇಳಲಿಲ್ಲ. ಬಂದರು, ಮೀಟಿಂಗ್ ಮಾಡಿದ್ರು, ಅವ್ರ ಪಾಡಿದವ್ರು ಊರಿಗೆ ಹೋದ್ರು. ಅಂದರೆ ನಮಗೆ ಮೊದಲೇ ಇದರಲ್ಲಿ ಕೆಲವು ಮಾಹಿತಿಗಳಿತ್ತು. ಯಾವುದೇ ಕಾರಣಕ್ಕೂ ನಮ್ಮ ಒಂದು ಒಗ್ಗಟ್ಟನ್ನು ನಾವೇನು ಪ್ರದರ್ಶನ ಮಾಡಬೇಕು ಅಂತಕ್ಕಂಥದಕ್ಕೆ ಒಂದು ಟೆಸ್ಟ್ ಇರುತ್ತೆ ನಮ್ಮಲ್ಲೂ ಕೂಡ. ಆಮೇಲೆ ನಮಗೇನಿದೇನು ಹೊಸದಲ್ಲಿಂಥ ಚುನಾವಣೆಗಳು ಸಾಕಷ್ಟು ನಾವು ಅನುಭವಿಸಿದ್ದೀವಿ, ಸೋಲುಗಳನ್ನು ಕಂಡಿದ್ದೀವಿ. ಯಾವತ್ತೂ ಕೂಡ ನಾವು ನೊಂದ್ಕೊಂಡಿಲ್ಲ. ಗೆಲುವಿನ ಕಂಡಂಥ ಸಂದರ್ಭದಲ್ಲಿ ಈ ಪಾಪ ಕೆಲವರು ಅಪಹಾಸ್ಯ ಮಾಡ್ತಾ ಇದ್ರು. ಮೊನ್ನೆ DK ಸುರೇಶ್ ಅವರು ಸ್ವಲ್ಪ ಲಘುವಾಗಿ ಮಾತಾಡೋದು ಕಮ್ಮಿ ಆಗಲಿ. ಯಾವತ್ತೂ ಎವ್ರಿ ಡೇ ಈಸ್ ನಾಟ್ ಎ ಸಂಡೇ. ಸ್ವಲ್ಪ ಒಂಚೂರು ಲಘುವಾಗಿ ಮಾತಾಡ್ತಕ್ಕಂಥದ್ದನ್ನ ಗೌರವ ಸ್ಥಾನದಲ್ಲಿದ್ದಾರೆ. ಲಘುವಾಗಿ ಮಾತಾಡಲಿ. ನಿಮ್ಮ ಕೇಂದ್ರ ಅವ್ರು ಹೇಳ್ತಾ ಇದ್ರು ಪಾಪ ಮಾನ್ಯ ಕುಮಾರಸ್ವಾಮಿ ಅವ್ರ ಬಗ್ಗೆ, ಅವ್ರ ಪಕ್ಷದ ನಾಯಕತ್ವ ಫೈಲೂರ್ ಅಂತೇಳಿ. INDA ಯಾಕ್ರಿ ದೇಶಾದ್ಯಂತ ನಿಮ್ಮನ್ನ ಓಡಿಸ್ಬಿಟ್ಟಿದ್ದಾರೆ. ಇವತ್ತು 2-3 ರಾಜ್ಯಗಳಲ್ಲಿ ನಿಮ್ದಿಲ್ಲ. ಯಾರ ನಾಯಕತ್ವದ ಬಗ್ಗೆ ಇವತ್ತು ನಿಮ್ಮಲ್ಲಿ ಇರ್ತಕ್ಕಂಥ ಮಿತ್ರ ಪಕ್ಷಗಳು ಚಕಾರ ಎತ್ತಿರೋದು ಹೇಳ್ಬೇಕಲ್ಲ ಜನಗಳಿಗೆ. ಅದು ಕೂಡ ಇಂಥ ಒಂದು ಸಂದರ್ಭದಲ್ಲಿ ನಾವು ಯಾವ್ದು ಮನೆ ಸರಿಯಾಗಿ ಇಟ್ಕೋಬೇಕು, ಆಮೇಲೆ ನಾವು ಇತರ ರಾಜ್ಯಗಳು ದೇಶದ ಬಗ್ಗೆ ಮಾತಾಡೋಣ. ಖಂಡಿತ ಪ್ರಾದೇಶಿಕ ನಾನು ಅವ್ರಿಗೆ ಹೇಳ್ತಾ ಇರೋದು, ಅವ್ರ ಮನೆ ಕರೆಕ್ಟ್ ಆಗಿ ಇಟ್ಕೊಳ್ಳಿ. INDA ಅವ್ರ ಮನೇನೆ ಇದೆ, ಭಾರತದಲ್ಲಿ ಅವ್ರದಲ್ಲ ಅಂತ ಹೇಳಿ ಹೇಳಿ ಫಸ್ಟ್ ಒಂದು ನಿಮಿಷ. ನಾವು ಹೇಳ್ತಾ ಇದ್ದೀವಲ್ವಾ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ನಮ್ಮಲ್ಲಿ ಕೂಡ ನಾವು ಇವತ್ತು ನಡೆದಿರ್ತಕ್ಕಂಥದ್ದು ದುರಂತ. ನಿಷ್ಠಾವಂತ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದು ಪಕ್ಷಗಳನ್ನು ಕಟ್ಟಿರ್ತಾರೆ. ಕಾರ್ಯಕರ್ತರ ಮನೋಭಾವನೆಗಳಿಗೆ ಏನಾದರೂ ನೋವು ಮಾಡ್ತಕ್ಕಂಥ ಕೆಲಸಗಳು ಯಾರು ಕೂಡ ಮಾಡಬಾರ್ದು. ಬದಲಾವಣೆ ಆಗಿರ್ತಕ್ಕಂಥ ರಾಜಕಾರಣದಲ್ಲಿ ಯಾವುದೇ ಪಕ್ಷ ಆಗಿರಲಿ, ಕೆಲವು ಸಂದರ್ಭಗಳಲ್ಲಿ ಕೆಲವು ಸ್ಟ್ರಾಟಜಿಗಳು ಏರ್ಪೇರ್ ಆಗ್ಬೋದು. ಉದಾಹರಣೆಗೆ ಒಂದು ಮಾತು ಹೇಳ್ತಾ ಇದ್ದೀನಿ. ನಿನ್ನೆ ನಡೆದಿರೋ ಚುನಾವಣೆ, ನಿನ್ನೆ ಬೆಳಿಗ್ಗೆ ಒಂದು ಮಾಧ್ಯಮದಲ್ಲಿ ಕೂತಂತ ಸಂದರ್ಭದಲ್ಲಿ ಒಂದು ಕಾಂಗ್ರೆಸ್ ಹೋಗ್ತಾರೆ, ನನ್ನ ವಿರುದ್ಧ ನನ್ನ ಆಪೋಸಿಟ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ನಾವು ಹಾಸನಕ್ಕೆ ಹೋಗಿ ಭೇಟಿ ಮಾಡಿದ್ವಿ, ಮೈಸೂರಿಗೆ ಹೋಗಿ ಭೇಟಿ ಮಾಡಿದ್ವಿ, ಬೆಂಗಳೂರಲ್ಲಿ ಗೋಪಾಲಯ್ಯ ಅವ್ರನ್ನ, ವಿಶ್ವನಾಥ್ ಅವ್ರನ್ನ, ಮತ್ತೆ ನಮ್ಮ ಜಯನಗರ ಶಾಸಕರನ್ನೆಲ್ಲ ರಾಮಮೂರ್ತಿ ಅವ್ರನ್ನ ಭೇಟಿ ಮಾಡಿದ್ವಿ. ಹಾಗಾದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರವನ್ನ ಸ್ಪಷ್ಟವಾಗಿ ಚೆನ್ನಾಗಿ ನಡೆಸ್ಕೊಂಡೋಗಿ ಅಂತಕ್ಕಂಥದಕ್ಕೆ ನೀವು ಯಾವುದೋ ಅಡ್ಡದಾರಿ ಹೋಗ್ಬಿಟ್ಟು ಮತಗಳನ್ನ ಹಾಕಿಸ್ಕೊಂಡ್ಬಿಟ್ಟು ಅದೇನು ಅಭಿವೃದ್ಧಿ ವಿಚಾರದಲ್ಲಿ ಈಗ ನೋಡಿ ಎಷ್ಟು ತಾರತಮ್ಯ ಇದೆ ಅಂತಕ್ಕಂಥದ್ದನ್ನ ನೀವು ನಮಗೆ ಸುರೇಶ್ ಅವರು ಹೇಳ್ತಾ ಇದ್ರು ಸ್ಪಷ್ಟವಾಗಿ. ನಿಮ್ಮ ಅಭಿವೃದ್ಧಿ ಬೇಕು ಅನ್ನೋದಾದ್ರೆ ನಮ್ಮ ಜೊತೆಗಳಲ್ಲಿ ಬನ್ನಿ ಅಂತೇಳಿ. ಹಾಗಾದ್ರೆ ಕೇವಲ ನೀವು ಆಡಳಿತ ಪಕ್ಷ ಅಲ್ಲ, ವಿರೋಧ ಪಕ್ಷಗಳಿಗೆ ಅನುದಾನ ಕೂಡ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ನೀವು ನಡ್ಕೊತಾ ಇದ್ದೀರಾ ಅಂತಕ್ಕಂಥದ್ದು ಕೂಡ ಸ್ಪಷ್ಟ ಆಗುತ್ತೆ. ನಾರಾಯಣ ಸ್ವಾಮಿ ಅವರು, ನೀವು ಹೇಳಿ. ಹಲವು ನಾಯಕರು ಈ ಫಲಿತಾಂಶ ಬಂದ ಮೇಲೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಿದ್ದೀರಿ. ಗೆದ್ದಿದ್ದೀರಿ, ಕಂಗ್ರ್ಯಾಚುಲೇಷನ್ಸ್. ಆದರೆ ಇದು ದುಡ್ಡಿನ ಲೆಕ್ಕಾಚಾರ, ಕೊಂಡುಕೊಳ್ಳಲಾಗಿದೆ. ಹಾಗಾಗಿ ಒಂದು ಸಂಶಯ ಬರುತ್ತೆ, ಈ ಚುನಾವಣೆಯನ್ನು ಕಾಂಗ್ರೆಸ್ ಹಂಗಾದ್ರೆ ಹೆಂಗೆ ಮಾಡ್ತಾ ಇದೆ ಅಂತ. ಇಲ್ಲ ನೋಡಿ, JDS ವಕ್ತಾರವರು ಅದನ್ನೇ ಹೇಳಿದ್ರು. ಈಗ ಅವರು ಯಾವ ಆಧಾರದ ಮೇಲೆ ಕ್ಯಾಂಡಿಡೇಟ್ ಹಾಕಿದ್ರು ಅಂತ ಅವರು ಅವರ ಶಾಸಕರಿಗೆ ಒಂದು ಪರೀಕ್ಷೆ ಇಟ್ಟಿದ್ರು. ಎರಡನೇದು, ಅವರು ಈ ತರ ಏನಾದರೂ ಒಂದು ಮಾಡಿ ನಾವು ಬೇರೆ ಪಕ್ಷದಿಂದ 6-7 ತಗೋಬೇಕನ್ನೋ ಇಂಟೆನ್ಷನ್ ಇತ್ತು. ಆಯ್ತಾಯ್ತಾಯ್ತು, ಯಾವುದೋ ಒಂದು ರೂಪದಲ್ಲಿ ಬರ್ಬೇಕಲ್ವಾ, ಯಾವುದೋ ಒಂದು ರೂಪದಲ್ಲಿ ಬರ್ಬೇಕು. ಆಯ್ತು, ಯಾವುದೋ ಒಂದು ರೂಪದಲ್ಲಿ ಬರ್ಬೇಕಲ್ವಾ, ಸಂತೋಷ. ಇನ್ ದ ಸೇಮ್ ಟೈಮ್ 18 ಶಾಸಕರು ಅವ್ರದ್ದಿದ್ದಾರೆ ಅಂತ. ಅವರ ಶಾಸಕರಲ್ಲಿ ಹಿರಿಯ ಶಾಸಕರು GT ದೇವೇಗೌಡರು ಸಾಹೇಬರು ಊಟ ಹಾಕ್ಬಿಟ್ಟು ಆಚೆ ಬಂದು ಮೀಡಿಯಾದಲ್ಲಿ ಏನು ಹೇಳಿದ್ರು, ನಾನೊಬ್ಬ ಹಿರಿಯ ಶಾಸಕನಾಗಿದ್ದೀನಿ, ನನಗೆ ಕುಮಾರಸ್ವಾಮಿ ಅವರಾಗಲಿ ಅಷ್ಟೇ ಅಲ್ಲ JDS ಪಕ್ಷದ ಯಾವುದೇ ವ್ಯಕ್ತಿ ಆಗಲಿ ನನಗೊಂದು ಫೋನ್ ಮಾಡಿಲ್ಲ, ಇಲ್ಲ ಈ ಥರ ಒಂದು ಮತ ಹಾಕಿ, ಇಲ್ಲ ಈ ಥರ ಮಾಡಿ ಅಂತ ನನಗೆ ಇದುವರೆಗೂ ನನಗೆ ಅವ್ರು ರಿಕ್ವೆಸ್ಟ್ ಮಾಡಿಲ್ಲ, ಆದೇಶನೇ ಮಾಡಿಲ್ಲ. ನನ್ನ ಪಾಡಿಗೆ ನಾನು ಬಂದು ಮೊದಲನೇ ಸಲ ನನಗೆ ಹುಷಾರಿಲ್ಲ, ನನ್ನ ಆತ್ಮಸಾಕ್ಷಿಗೆ ನಾನು ಮತ ಹಾಕ್ಬಿಟ್ಟು ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ. ಇದು ಅವ್ರ ಪರಿಸ್ಥಿತಿ. ಈಗ ಇದ್ರೂ ಕೂಡ ಅವರ ಆರೋಪ ನಮ್ಮ ಮೇಲೆ ಮಾಡ್ತಾರೆ. ಎರಡನೇದಾಗಿ, ಈಗ ನಮ್ಮ ಒಪಿನಿಯನ್ ಅವರು ಕುಮಾರಸ್ವಾಮಿ ಸಾಹೇಬರು ಮಾಡಾಗಲೇ ಹೇಳಿದ್ರು, ನಿಮ್ದು ಎಷ್ಟು ಪತ್ರಕರ್ತರು ಕೇಳಿದಾಗ ನಿಮ್ದು ಎಷ್ಟು ವೋಟ್ ಕ್ರಾಸ್ ಆಗಿದೆ ಅಂತ ಅವ್ರು ಓಪನ್ ಆಗಿ ಹೇಳಿದ್ರು. ನಮ್ಗೆ ಗೊತ್ತಿದೆ ಯಾರು ಅಂತ, 4 ವೋಟ್ ಕ್ರಾಸ್ ಆಗಿದೆ, ನನಗೆ ಗೊತ್ತಿದೆ ಅವ್ರು ಯಾರಂತ ಅಂತ ಕೂಡ ಹೇಳಿದ್ರು. ಆ ನಂತರ
BJP ಅಧ್ಯಕ್ಷರು ಒಪಿನಿಯನ್ ಕೊಟ್ಟರು. ಅವ್ರೇನು ಹೇಳಿದ್ರು, ಹೌದು ನನ್ಗೆ ಭಾಳ ಗೌರವ ಇದೆ, ಪಾಪ ಅವರು ಆಗಿದ್ದಾರೆ ಹೀಗಿದ್ದಾರೆ, ಅವ್ರ 6ರಿಂದ 7 ವೋಟ್ ಕ್ರಾಸ್ ಔಟ್ ಆಗಿದೆ, ಕುಮಾರಸ್ವಾಮಿ ಅವರಿಗೆ ನೋವಿರುತ್ತಲ್ಲ ಅದರಿಂದ ಆಗ ಮಾತಾಡಿದ್ದಾರೆ ಅಂತ ಹೇಳಿದ್ರು. ಅಂದರೆ ಕಾಂಟ್ರಾಡಿಕ್ಷನ್ ಇಲ್ಲೇ. ಈ 6-7 ವೋಟ್ ಕ್ರಾಸ್ ಆಗಿರೋದು ಇವ್ರು ಹೇಳ್ತಾರೆ 4 ಅಂತ JDS ಅಧ್ಯಕ್ಷರು ಕುಮಾರಸ್ವಾಮಿ ಸಾಹೇಬ್, ಅವ್ರು ಹೇಳ್ತಾರೆ JDS ಅಲ್ಲಿ 6ರಿಂದ 7 ಕ್ರಾಸ್ ಔಟ್ ಆಗಿದೆ ಅಂತ ಅವ್ರ ಅಭಿಪ್ರಾಯದಲ್ಲೇ. ಅಂದ್ರೆ ಕಾಂಟ್ರಾಡಿಕ್ಷನ್ ಅಲ್ಲಿದೆ. ಅದನ್ನ ಸರಿ ಮಾಡ್ಕೊಂಡಿದ್ದೀರಾ, ಅವ್ರ ಆರೋಪ ನಮ್ಮ ಮೇಲೆ ಹಾಕ್ತಾರೆ. ನಮ್ಮವ್ರು ಏನ್ ಹೇಳಿದ್ರು, ಹೌದು ನಾವು ಸರ್ಕಾರ ನಡೆಸ್ತಾ ಇದೀವಿ, ಅಭಿವೃದ್ಧಿ ಆಧಾರದ ಮೇಲೆ ನಿಮ್ಮ ಆತ್ಮಸಾಕ್ಷಿ ಓಟು ನಮ್ಮ ಕ್ಯಾಂಡಿಡೇಟ್ ಹಾಕಿ ಅಂತ ಕೇಳಿರೋದು ಸತ್ಯ ಅದು. ಆಧಾರದ ಮೇಲೆ ನಮಗೆ JDS ಇಂದಾನು ಓಟ್ ಬಂದಿದೆ, BJP ಗೊತ್ತಾಗುತ್ತೆ, ಆದ್ರೆ ಮುಚ್ಚಿಕೋದಲ್ಲ. ಆದ್ರೂ ಕೂಡ ಕುಮಾರಸ್ವಾಮಿ ಅವರು ಇದು ಕಾನ್ಫಿಡೆನ್ಷಿಯಲ್ ವೋಟ್ ಆದ್ರೂ ಕೂಡ ನನಗೆ ಗೊತ್ತಿದೆ ಯಾರು ಏನು ಅಂತ ಹೇಳಿದ್ರು. ಬಹುಶಃ ನಮಗಿಂತ ಹೆಚ್ಚಿಗೆ ಅವ್ರಿಗೆ ಗೊತ್ತಿರುತ್ತೆ. ಈಗ ಅವ್ರಿಗೆ ಗೊತ್ತಿದೆ, ನನ್ಗೆ ಗೊತ್ತಿದೆ ಯಾರು ಅಂತ, ಏನಾಗಿ ವೋಟ್ ಮಾಡಿದ್ದಾರೆ, ಎಲ್ಲಿ ಏನಾಗಿದೆ, 4 ಜನ ಅಂತ ಅಥೆಂಟಿಕ್ ಆಗಿ ಹೇಳಿದ್ರು. ಅದರಿಂದ ಬಹುಶಃ ಈ ಜನಗಳ ಮುಂದೆ ಅವರು ನಿಜ ಇಟ್ಟರೆ ಬಹುಶಃ ಡೆಮೋಕ್ರಸಿಗೆ ಬಹಳ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಭಾವನೆ. ರೈಟ್. ಆತ್ಮಾನಂದ್ ಅವರು ಹೇಳ್ತಾರೆ ವಿಧಾನಸಭೆ 2023 ಸೋಲು, ಏನದು ಉಪಚುನಾವಣೆಗಳು ಸೋಲು, ಪರಿಷತ್ ಸೋಲು, ಹಾಗಾಗಿ ಕರ್ನಾಟಕದಲ್ಲಿ BJP ಹಂತ ಹಂತವಾಗಿ ನೆಲ ಕಚ್ಚುತ್ತಾ ಇದೆ. ಪರಿಷತ್ ಸೋಲು ಅನ್ನೋದನ್ನ ನೀವು ಹೇಗೆ ಯಾರಿಗೆ ಹೇಳ್ತಾ ಇದ್ದೀರಿ? ನಾವು 2 ಸೀಟ್ ಗೆಲ್ತೀವಲ್ಲ, ಅಲ್ಲ ನಮ್ಮ 2 ಅಭ್ಯರ್ಥಿ ನಾವು ಗೆಲ್ತೀವಿ ಅಂತ 2 ಅಭ್ಯರ್ಥಿ ಹಾಕಿದ್ವಿ. BJP ಅಧ್ಯಕ್ಷರು 3 ನಮ್ದು NDA ಅಂತ 3 ಅಂತ ಆರ್ ಅಶೋಕ್ ಅವರು ಬೇರೆ, ನೀವು ಬೇರೆನಾ? ಅಲ್ಲ, ಆರ್ ಅಶೋಕ್ ಅವರು ಹೇಳಿರುವಂತದ್ದನ್ನ ನೀವು ಸರಿಯಾಗಿ ನೋಡಿ. ನಾವು ಹಾಕಿದ್ದಂತದ್ದು 2 ಅಭ್ಯರ್ಥಿ NDA ಮತ್ತೆ ನಮ್ಮ ಒಂದ್ ನಿಮಿಷ ಇದ್ರಲ್ಲಿ ನೋಡಿ, ಕಾಂಗ್ರೆಸ್ಗೆ 135 ಸೀಟ್ ಇದೆ. ಅದರಲ್ಲಿ ಪಕ್ಷೇತರರು 3 ಜನ ಇದ್ದಾರೆ, ಉಚ್ಚಾಟಿತರು 2, ಯಾರು ಹೆಬ್ಬಾರ್ ಅವರು ಮತ್ತು ST ಸೋಮಶೇಖರ್ ಅವರು. ಮತ್ತು ಇದರಲ್ಲಿ ಒಟ್ಟು 151 ವೋಟ್ ಆಗಿದೆ ಇವತ್ತು ಕಾಂಗ್ರೆಸ್ಗೆ. ಅದರಲ್ಲಿ ಯಾರ್ಯಾರಿಗೆ BK ಹರಿಪ್ರಸಾದ್ ಅವ್ರಿಗೆ 30 ಆಗಿದೆ. ಅಲ್ಲ ಒಂದ್ ನಿಮಿಷ ಇಲ್ಲಿ ನೋಡಿ, ಒಂದ್ ಸೆಕೆಂಡ್. ಇವತ್ತು ಶಿವಣ್ಣ ಅವ್ರಿಗೆ 29 ವೋಟ್ ಬಂದಿದೆ. ಶಿವಣ್ಣ ಅವ್ರಿಗೆ ಪಕ್ಷದಲ್ಲಿ ನಮ್ದು 3 ಕ್ಯಾಂಡಿಡೇಟ್ ಅಂದ್ರಲ್ಲ, ಆರ್ ಅಶೋಕ್ ಅಲ್ಲಿ ಸೋಲಾಗಿದೆಯಲ್ಲ, ಆ ಸೋಲ್ ಬಗ್ಗೆ ಹೇಳಿ. ನಾವು ಸೋಲನ್ನು ಒಪ್ಕೊಂತೀವಿ, ಖಂಡಿತ ಸೋಲನ್ನು ಒಪ್ಕೊಂಡಿದೀವಿ, ನಾವು ಅದು ಗೆಲುವು ಅಂತ ಹೇಳೋದಿಲ್ಲ. ಶಿವಣ್ಣ ಅವ್ರಿಗೆ 29 ವೋಟ್ ಬಂದಿದೆ. ಅದೇ ವಿನಯ್ ಕಾರ್ತಿಕ್ ಅವ್ರಿಗೆ 32 ವೋಟ್ ಬಂದಿದೆ. ಇದರಲ್ಲಿ ಯಾರು ಕುದುರೆ ವ್ಯಾಪಾರ? ಈ ಸರ್ಕಾರಕ್ಕೆ ಇದೇನು ಹೊಸದಲ್ಲ ಚುನಾವಣೆ. ನೀವು ಅಡ್ಡ ಮತದಾನ ಆಗಿರೋದು, ಮತ್ತೆ ಮತವನ್ನ ಖರೀದಿ ಮಾಡಿರುವಂಥದ್ದು, MLA ವೋಟನ್ನು ಖರೀದಿ ಮಾಡಿರುವಂಥದ್ದು, BJP ಪಕ್ಷದ ಏನು ಇವತ್ತು ಆರೋಪ ನಮ್ಮ ಮೇಲೆ ಇದೆಯಲ್ಲ, ಅದಕ್ಕೆ ಈಗಾಗಲೇ CT ರವಿ ಅವ್ರನ್ನ, N ಮಹೇಶ್ ಅವ್ರನ್ನ, ಮತ್ತೆ ತೆಂಗಿನಕಾಯಿ ಅವ್ರನ್ನ ಒಂದು ಸತ್ಯಶೋಧನಾ ಸಮಿತಿಯನ್ನ ಮಾಡಿದ್ದಾರೆ. ಅದು ಯಾರು ಅಂತೇಳಿ ಖಂಡಿತವಾಗ್ಲೂ ಅದು ಬಹಿರಂಗ ಆಗೇ ಆಗುತ್ತೆ. ಅವ್ರಿಗೆ ಏನು ತಕ್ಕ ಶಿಕ್ಷೆ ಆಗಬೇಕೋ ಪಕ್ಷದ ಶಿಸ್ತಿನ ಪಕ್ಷದಲ್ಲಿ ಅದನ್ನ ಮಾಡೇ ಮಾಡ್ತೀವಿ. ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಹೇಳಿದ್ದಾರೆ, ಅಡ್ಡ ಮತದಾನವನ್ನ ಮಾಡಿರುವಂತವ್ರಿಗೆ ಯಾರಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಪಕ್ಷ ಮುಂದಿನ ದಿನದಲ್ಲಿ ಹೈಕಮಾಂಡ್ ಏನ್ ನಿರ್ಧಾರ ತಗೋಬೇಕು ಅವರ ಪಕ್ಷದಿಂದ ಹೊರಗಿಡುವಂತ ಕೆಲಸವನ್ನು ಮಾಡೇ ಮಾಡುತ್ತೆ. ಪಕ್ಷದಲ್ಲಿ ಈಗ ಹೆಂಗಾಗಿದೆ ಅಂದ್ರೆ, ವಾಸ್ತವ ನೋಡೋಣ ಅಂತಾರೆ, BJPನ ಎಷ್ಟೋ ಜನ ಪಾಲನೆ ಮಾಡ್ತಾರೆ, BJPಯನ್ನು ಅಳವಡಿಸ್ಕೊಂಡಿರ್ತಾರೆ, ಶಿಸ್ತಿನ ಪಕ್ಷ ಅಂತ ನಂಬಿರ್ತಾರೆ. ಆದರೆ ಆ ಶಿಸ್ತಿನ ಪಕ್ಷದಲ್ಲಿ ಶಿಸ್ತು ಕಾಣ್ತಿಲ್ಲ ಅನ್ನೋದು ರಾಜ್ಯದ ಜನಕ್ಕೆ ಗೊತ್ತಾಗ್ತಾ ಇದೆ. ಖಂಡಿತ ಶಿಸ್ತಿನ ಪಕ್ಷನೇ, ಇವತ್ತಿಗೂ ಕೂಡ ಶಿಸ್ತಿನ ಪಕ್ಷನೇ. ನಿಮ್ಗೆ ಆಗಿರುವಂಥ ಬದಲಾವಣೆಗಳು ರಾಜ್ಯ ಜನ ನೋಡಿದ್ದಾರೆ, ದೇಶದ ಜನನೂ ನೋಡಿದ್ದಾರೆ. ಇದೇ ಬಾರಿ MLC ಎಲೆಕ್ಷನ್ಗೆ ಚುನಾವಣೆ 2020ರಲ್ಲೂ ನಡೀತು. ಕಾಂಗ್ರೆಸ್ಸಿಂದ 24 ಹೆಚ್ಚು ಜನ, 17 ಜನ ಅಡ್ಡಮತ ನಮ್ಮ ಪಕ್ಷಕ್ಕೆ ಓಟ್ ಹಾಕಿದ್ರು. ಇದೇ ಕಾಂಗ್ರೆಸ್ಸಲ್ಲಿ ಆಗಿರುವಂಥದ್ದು. ಏನು 17 ಜನ ಬಂದ್ರಲ್ಲ, ನಮ್ಮ ಪಕ್ಷಕ್ಕೆ ಬರೋಕ್ಕಿಂತ ಮೊದಲೇ ಪಕ್ಷದಲ್ಲಿ ಇದ್ಕೊಂಡೆ MLC ಎಲೆಕ್ಷನ್ಗೆ 17 ಜನ ಓಟ್ ಹಾಕಿದ್ರು. ಸಮಾಧಾನ ಅಲ್ಲ. ಇವತ್ತು ಒಂದು ಜಾತಿ 23 ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ನೀವು ನಿರೀಕ್ಷಣೆ ಮಾಡಲಿಲ್ಲ, ಹಂಗೆ 60 ಡಿಜಿಟಿಗೆ ಬಂದು ನಿಂತ್ಕೋತೀರಿ. ಈ ಉಪಚುನಾವಣೆಗಳಲ್ಲಿ ಗೆದ್ದು ಬೀಗ್ಬೋದು ಅನ್ನುವಂತ ವಿಶ್ವಾಸ ಅದು ಆಗ್ಲಿಲ್ಲ. ಯಾವುದೇ ಉಪಚುನಾವಣೆಯಲ್ಲಿ ಆಡಳಿತ ಸರ್ಕಾರ ಇರುವಂತದ್ದು, ನಾವು 16ಕ್ಕೂ 18ಕ್ಕೂ ಉಪಚುನಾವಣೆನ ಗೆದ್ದಿರುವಂತ ಉದಾಹರಣೆ ರಾಜ್ಯ ಸರ್ಕಾರದ BJP ಸರ್ಕಾರಕ್ಕಿದೆ. ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಯಾವ ಪರಿಸ್ಥಿತಿ ಇದೆ ಅದನ್ನ ನೋಡ್ಬೇಕು. ಇವತ್ತು ಈ ಚುನಾವಣೆಯನ್ನ ವಿಜೃಂಭಿಸ್ತಾ ಇದಾರಲ್ಲ, ಇಡೀ ದೇಶದ ಚಿತ್ರಣ ನೋಡಿದ್ರೆ ಅವ್ರಿಗೆ ಸ್ಥಳೀಯ ಪಕ್ಷಗಳನ್ನ ಇಟ್ಕೊಂಡು, ಪ್ರಾದೇಶಿಕ ಪಕ್ಷಗಳನ್ನ ಇಟ್ಕೊಂಡು ಒಂದು ರಾಷ್ಟ್ರೀಯ ಪಕ್ಷ ಮುಂದೆ ಹೋಗ್ಬೇಕಾಗಿದೆ. ಕೇವಲ 1-2 ಸೀಟು ಅದೇನೋ ಪ್ರಾದೇಶಿಕ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಅವರು ಸ್ವತಂತ್ರವಾಗಿ ಅವ್ರಿಗೆ ಎಲ್ಲೂ ಕೂಡ ಅಸ್ತಿತ್ವನೇ ಇಲ್ಲದಂತ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಬಂದು ನಿಂತಿದೆ. ಇವತ್ತು ಕಾಂಗ್ರೆಸ್
ಇವ್ರು ಯಾರು? ನೀವು ಸ್ವತಂತ್ರವಾಗಿದ್ದೀರಾ ಕರ್ನಾಟಕದಲ್ಲಿ? ಖಂಡಿತ ಮೇಡಮ್, ಮೈತ್ರಿ ಇಲ್ವಾ ನೀವು? ನೋಡಿ ದೇವೇಗೌಡರು ಅದನ್ನೇ ಹೇಳೋದು, ನೀವು ಜೆಡಿಎಸ್ ಸರಿಯಾಗಿ ನಡ್ಸ್ಕೊಂತ ಇಲ್ಲ ನೀವು. ಇಲ್ಲ ನಾವು ಜೆಡಿಎಸ್ ಸರಿಯಾಗಿ ನಡ್ಸ್ಕೊಂತ ಇಲ್ಲ. ಕುಮಾರಸ್ವಾಮಿ ಅವರನ್ನ ವಿಶ್ವಾಸದಿಂದ ತಗೊಂಡು ವಿಶ್ವಾಸಕ್ಕೆ ತಗೊಂಡು ಇವತ್ತು ಕುಮಾರಸ್ವಾಮಿ ಅವರು ಇಲ್ಲ ಖಂಡಿತವಾಗ್ಲೂ ಒಬ್ಬ ಅಭ್ಯರ್ಥಿಯನ್ನ ನೀವಾದ್ರೂ ಹಾಕಿ, ಇಲ್ಲ ನಾವಾದ್ರೂ ಹಾಕ್ತಿವಿ ಅಂತ ಮಾತಾಡ್ಕೊಂಡೇನೆ ಅಭ್ಯರ್ಥಿಯನ್ನ ಹಾಕಿದ್ದು. ಯಾಕೆ ಅಂದ್ರೆ ಅವರು ಮತ್ತೆ ನಮ್ಮ ಉಳಿದ ಮತಗಳು ಮತ್ತೆ ಅವರ ಶಾಸಕರ ಮತಗಳು, ಈ ಒಂದು ಭಯ ನಮಗೂ ಇದ್ದೇ ಇತ್ತು. ನಿಮಗೆ ಇದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಗೆ ಈ ಭಯ ಇತ್ತು. ಅವ್ರಿಗೆ ಯಾಕೆ ಅಂದ್ರೆ ಅಸಮಾಧಾನಿತರು ಅಲ್ಲಿದ್ರು, ಯಾವುದೇ ಶಾಸಕರ ಅನುದಾನ ಇವತ್ತಿಗೂ ಇಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಈ ಚುನಾವಣೆ ಸಿದ್ದರಾಮಯ್ಯ ನಿರುಳಿದ ಮೇಲೆ ಬಂತಲ್ಲ, ಒಬ್ಬ ಅಹಿಂದ ನಾಯಕನನ್ನ ಇಳಿಸಿರುವಂತ ಈ ಸರ್ಕಾರಕ್ಕೆ ಈ ಭೀತಿ ಇತ್ತು. ಹೌದು, ಈ ಭೀತಿ ಇತ್ತು. ಖರೀದಿ ಆಗಿದೆ, ಕುದುರೆ ವ್ಯಾಪಾರ ಆಗಿದೆ, ಇದು ಕಡಾಖಂಡಿತ. ಆದ್ರಿಂದನೇ ಹೆಚ್ಚಿಗೆ ಸೀಟ್ ಬಂದಿರೋದು ಯಾರಿಗೆ? ಶಿವಕುಮಾರ್ ಅವರ ಬೆಂಬಲಿತ ಅಭ್ಯರ್ಥಿಗೆ. ರೈಟ್. ಮುಖ್ಯಮಂತ್ರಿ ಆದ ನಂತರ ಡಿ ಕೆ ಶಿವಕುಮಾರ್ ಅವರ ಮೊದಲ ಗೆಲುವು ಅಂತ ಇದನ್ನು ಕರಿಬಹುದು. ಇದನ್ನ ಸಂವಿಧಾನಬದ್ಧವಾಗಿ ಆಗಿರುವಂಥ ಚುನಾವಣೆಯ ಫಲಿತಾಂಶ ಅಂತ ಕರಿಬೇಕಾ? ಈಗಾಗಲೇ JDS ಅವರು BJP ಅವರು ಹೇಳ್ದಂಗೆ ಕುದುರೆ ವ್ಯಾಪಾರ ಅನ್ಬೇಕಾ? ಏನು ಅನ್ಬೇಕು? ನೋಡಿ, ದೇಶದ ಅತಿ ದೊಡ್ಡ ಅಂದರೆ ಆಪರೇಷನ್ ಪಕ್ಷ ಅಂತ ಏನಿತ್ತು, ಮತ್ತು ದೇಶದ ಅತಿ ದೊಡ್ಡ ಹೈಜಾಕ್ ಕಂಪನಿ ಅಂತ ಏನಿದೆ, ಅದಕ್ಕೆ ಇವತ್ತು ದೊಡ್ಡ ಶಾಕ್ ಕೊಡ್ತಿದೆ. ಇದು ಒಂದು ಡಿ ಕೆ ಶಿವಕುಮಾರ್ ಒಂದು ಸಣ್ಣ ಝಲಕ್ ಕೊಟ್ಟಿದ್ದಾರೆ. ಅಂದರೆ ಇಡೀ ದೇಶದಲ್ಲಿ ನೀವು ಮಾಡ್ತಾ ಇರ್ತಕ್ಕಂತಹ ಅನೈತಿಕ ರಾಜಕಾರಣ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಒಂದು ಝಲಕ್ ನಾವು ಮಾಡಬಲ್ಲೆವು. ನೀವೇನು ಮಾಡಿದ್ದೀರೋ ಅದನ್ನು ನಾವು ಸಹ ಮಾಡಬಲ್ಲೆವು. ಆ ಶಕ್ತಿ ನಮ್ಮಲ್ಲಿದೆ, ಅದನ್ನು ಮಾಡಿ ತೋರಿಸ್ತೀವಿ ಅನ್ನೋದು ಡಿ ಕೆ ಶಿವಕುಮಾರ್ ಮಾಡಿ ತೋರಿಸಿದ್ರೆ ಇದೊಂದು ಸಣ್ಣ ಒಂದು ಟ್ರಯಲ್ ಅಂತ ಹೇಳ್ಬೋದು. ಮಾರ್ಗ ಅಂತ ಸರಿ ಇಲ್ಲ. ಇಡೀ ದೇಶದಲ್ಲಿ ನಾವು ಮುಂಚಿಂದನೇ ಹೇಳ್ತಾ ಇದ್ದೀವಿ, ಈ ಪಕ್ಷಗಳು ನಡೆದುಕೊಳ್ಳುವಂತ ಹಾದಿ ಏನಿದೆ ಅದು ತಪ್ಪಾಗಿ ನಡ್ಕೊಳ್ತಾ ಇದ್ದಾರೆ. ಎಲ್ಲ ಪಕ್ಷಗಳು ಸೇರಿ ಒಂದು ನೈತಿಕತೆ ಇರಬೇಕು, ಒಂದು ರಾಜಧರ್ಮ ಅಂತ ಇರುತ್ತೆ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಪ್ರಜಾತಾಂತ್ರಿಕ ವ್ಯವಸ್ಥೆ ಇದೆ. ಆ ತಾಂತ್ರಿಕ ವ್ಯವಸ್ಥೆಗಳಲ್ಲಿ ಒಂದು ಪಕ್ಷ ಅಂದಮೇಲೆ ಒಂದು ತತ್ವ, ಸಿದ್ಧಾಂತ, ಒಂದು ಬದ್ಧತೆ ಅಂತ ಇರುತ್ತೆ. ಆ ಬದ್ಧತೆ ಇರತಕ್ಕಂಥ ವ್ಯಕ್ತಿಗಳನ್ನು ಆ ಪಕ್ಷಗಳಲ್ಲಿ ನೀವು ಬೆಳೆಸಬೇಕು. ನೀವು ಏಕಾಏಕಿ ಯಾರೋ ವರ್ತನೆ, ನಿಮ್ಗೆ ನಂಬರ್ ಗೇಮ್ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾ ಇದೆ. ನೀವು ಯಾರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಕ್ಕೆ ನಿಮ್ಗೆ ಇಷ್ಟ ಆಗಲ್ಲ. ನೋಡಿ, ಇವತ್ತು JDS ಇಲ್ಲೇ ನೋಡಿದ್ವಿ, JDS ಮತ್ತೆ BJP ಹೊಂದಾಣಿಕೆನೇ ಆಗ್ತಾ ಇಲ್ಲ. ಅವ್ರಿಗೆ ಒಬ್ಬೊಬ್ಬರು ಹೇಳಿಕೆ ಒಂದೊಂದು ರೀತಿ ಇದೆ. ಇವ್ರಿಗೆ ಈ ರಾಜಕಾರಣವನ್ನ ಅಧಿಕಾರಕ್ಕೋಸ್ಕರ ಮಾಡುತ್ತಿರ್ತಕ್ಕಂಥದ್ದು ಕುಟುಂಬ ಸರ್, ನೀವು ಮಾತಾಡೋ, ನಾನು ಮಾತಾಡಿದ ಒಂದು ಶಬ್ದ ನೋಡಿ, ಅದನ್ನು ಸೇರಿಸಿ ಹೇಳ್ತಾ ಇದೀವಿ. ಅದನ್ನು ಸೇರಿಸಿ ಹೇಳ್ತಾ ಇದೀವಿ. ಜಗತ್ತು ಫಸ್ಟ್ ರಿಯಾಕ್ಷನ್ ಸುಮ್ಮನಿದ್ದು ಬಿಡಬೇಕು. ಈ ದೇಶಕ್ಕೆ ಬೇಕಾಗಿರತಕ್ಕಂತಹ ಜನಗಳಿಗೆ, ಬಡವರ ಜನರಿಗೆ ಮತ್ತು ನಿರಾಶ್ರಿತರಿಗೆ, ಒಂದು ಕೂಲಿ ಕಾರ್ಮಿಕರಿಗೆ ಏನಾದರೂ ಒಂದು ಕಲ್ಪನೆ ಕೊಡಬೇಕಾಗಿದ್ದಂತಹ ರಾಜಕೀಯ ಪಕ್ಷಗಳು ಇವತ್ತೇನಾಗ್ತಾ ಇದೆ ಅಂದ್ರೆ, ಆ ಒಂದು ಸೀಟ್ಗೋಸ್ಕರ ಒದ್ದಾಡ್ತಾ ಇದ್ದಾರಲ್ಲ, ಅದನ್ನ ನಾವು ತಡಿಬೇಕಾಗಿದೆ. ಜನರು ಸಹ ಯೋಚನೆ ಮಾಡಬೇಕಾಗಿದೆ, ಇಂತಹ ಜನಕ್ಕೆ ನಾವು ಮತ ಕೊಟ್ಟುವ. ಈ ಹಿಂದೆ 1999ರಲ್ಲಿ ಗಂಟಕನಹಳ್ಳಿ ಕೃಷ್ಣಪ್ಪ ಅವ್ರದ್ದು ನಾನು ಆಲ್ಮೋಸ್ಟ್ ನಿಮ್ಗೆಲ್ಲ ಕಡೆನೂ ಹೇಳಿದ್ದೀನಿ. ಆ ಗಂಟಕನಹಳ್ಳಿ ಕೃಷ್ಣಪ್ಪ ಅವರು 44 ಲಕ್ಷ ತಗೊಂಡ್ರಂತ ಓಪನ್ ಆಗು ಸಹ ನಮಗೆಲ್ಲ ಗೊತ್ತಾಗಿತ್ತು. ಅದು BJP-ನಲ್ಲಿ ಗೆದ್ದಿರ್ತಕ್ಕಂಥವ್ರು ಅವತ್ತಿದ್ದು ಕ್ರಾಸ್ ಅಡ್ಡ ಮತದಾನ ಮಲ್ಯ ಅವ್ರಿಗೆ ಹಾಕಿದ್ದು, ಸ್ವತಂತ್ರ ಅಭ್ಯರ್ಥಿಗೆ ಮಾಡ್ಕೊಂಡು. ಇವಾಗ ನೋಡಿ, ಇಡೀ ದೇಶದಲ್ಲೆಲ್ಲ ಹೈಜಾಕ್ ಮಾಡ್ತಾ ಇದ್ದಾರೆ, ಎಲ್ಲರೂ ಆಪರೇಷನ್ ಮಾಡ್ತಾ ಇದ್ದಾರೆ. ಇವತ್ತು ಜಾರ್ಖಂಡಲ್ಲಿ ಸಹ ಆಪರೇಷನ್ ಮಾಡಿದ್ದಾರೆ. ಹಾಗಾದ್ರೆ ಅಲ್ಲೆಷ್ಟು ಸೂಟ್ ಕೇಸ್ಗಳು ಹೋಯ್ತು? ಅಲ್ಲಿ ನೈತಿಕತೆ ಪ್ರಶ್ನೆ ಬರೋದಿಲ್ವಾ? ಅಲ್ಲಿ ನಿಮ್ಗೆ ರಾಜತಾಂತ್ರಿಕ ವ್ಯವಸ್ಥೆ ಚೆನ್ನಾಗಿ ಕಾಣ್ತಾ ಇದೆಯಾ? ಕರ್ನಾಟಕದಲ್ಲಿ ಮಾತ್ರ ನಿಮಗೆ ಅದು ಪ್ರಶ್ನೆ ಆಗ್ತಾ ಇದೆಯಲ್ಲ. ನೀವು ಇಲ್ಲಿ ವಿಲ ಅಂತ ಒದ್ದಾಡ್ತಾ ಇದ್ದೀರಾ. ವಿಜೇಂದ್ರ ಒದ್ದಾಡ್ತಾ ಇದ್ದಾರೆ, ಅಶೋಕ್ ಒದ್ದಾಡ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ಬೇರೆ ಹೇಳಿಕೆ ಕೊಡ್ತಾ ಇದ್ದಾರೆ. ಮೊನ್ನೆ ಎಲೆಕ್ಷನ್ ಆಗೋವರೆಗೂ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿದ್ರು. ಇವತ್ತು ನಾನು ಸುಮ್ಮನೆ ಟೆಸ್ಟಿಂಗ್ಗೋಸ್ಕರ ಮಾಡಿದ್ದೆ, ಪರೀಕ್ಷೆಗೋಸ್ಕರ ನಮ್ಮ ಅಭ್ಯರ್ಥಿ ಮಾಡಿದ್ದೆ ಹೇಳಿದ್ರೆ. ಇವತ್ತು ಪ್ರಾದೇಶಿಕ ಪಕ್ಷದ ಹಿತದೃಷ್ಟಿಯಿಂದ ಕೂಡ ಮಾತಾಡುವಂತಹ ಅನಿವಾರ್ಯ ಸ್ವತಃ JDS ತಂದ್ಕೊಂಡಿದೆ. ಆ ಯಾಮದಲ್ಲಿ ಕೇಳ್ತೀನಿ, ರಾಜ್ಯಸಭೆದು ನಾನು ಆಗಲೇ ಉಲ್ಲೇಖ ಮಾಡಿದೆ. ಇವತ್ತು ಕೂಡ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಶಾಸಕರ ನಿಷ್ಠೆ ಪರೀಕ್ಷೆ ಮಾಡಕ್ಕೆ ಅಭ್ಯರ್ಥಿ ಹಾಕಿದೆ ಅಂತ ಹೇಳ್ತಾರೆ. ಯಾವ ದಾಕ್ಷಿಣ್ಯ ಸರ್ BJP ಜೊತೆ ನಿಮ್ದು? ನೀವು ನನಗೆ ಒಂದು 2-3 ಪ್ರಶ್ನೆಗಳಿದೆ, ಒಳ್ಳೆಯ ನೀವು ಅವಕಾಶವನ್ನು ಕೊಡಬೇಕಾಗುತ್ತೆ. ನೋಡಿ, ಭಾರತದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳದೇ ಕಾರ್ಬಾರು.
ಎಲ್ಲ ರಾಜ್ಯಗಳಲ್ಲಿ ನೋಡಿದ್ರೆ ಪ್ರಾದೇಶಿಕ ಪಕ್ಷಗಳನ್ನೇ ಕಾರ್ಬಾರ್ ಅಂತಕ್ಕಂಥದ್ದು ಸ್ಪಷ್ಟ. ಕರ್ನಾಟಕದ ಇತಿಹಾಸದಲ್ಲಿ ಇವತ್ತಿನವರೆಗೂ ಪ್ರಾದೇಶಿಕ ಪಕ್ಷಗಳನ್ನು ಅನೇಕ ಗಣ್ಯಮಾನ್ಯರು ಕೂಡ ಪಕ್ಷ ಕಟ್ಟಕ್ಕೆ ಪ್ರಯತ್ನ ಮಾಡಿದ್ರು. ಆಯಾ ಸಂದರ್ಭದಲ್ಲಿ ಇದೇ ಒಂದು ಯಾವೊಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಳ್ತಾ ಇತ್ತು, ಹಂತ ಹಂತವಾಗಿ ಈ ಪಕ್ಷವನ್ನು ಒಡೆಯೋದಕ್ಕೆ ಆವತ್ತಿಂದ ಕೂಡ ಕಂಟಿನ್ಯೂ ಮಾಡಿದ್ದಾರೆ, ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಏನಾದರೂ ಬರೋದಾದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಅಧಿಕಾರ ಸಿಕ್ಕಲ್ಲ ಅನ್ನೋದಕ್ಕೋಸ್ಕರ ಆ ಪಕ್ಷವನ್ನು ಯಾವ ಹಂತದಲ್ಲಿ ಹೊಡಿಬೇಕು ಅಂತಕ್ಕಂಥ ಇವನ್ನೆಲ್ಲ ಮೀರಿ 25 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಪ್ರಾದೇಶಿಕ ಪಕ್ಷ ಏಕೈಕ ಪಕ್ಷ ಇರ್ತಕ್ಕಂಥ ಜಾತ್ಯತೀತ ಜನತಾದಳ ಎಲ್ಲಿದೆ ಸರ್? ಈಗ ಎಲ್ಲಿ ಬೇಕು ನಿಮಗೆ? ಎಷ್ಟು ಜನ ಬೇಕು? ನಿಷ್ಠಾವಂತ ಕಾರ್ಯಕರ್ತರು ಇವತ್ತಿಗೂ ನಾವು ಬದುಕಿದ್ದೀವಿ. ಕೇಳಿ ಮೇಡಮ್, ಒಂದು ನಿಮಿಷ ಹೇಳೋ ತನಕ ಕೇಳಿ. ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಎಲ್ಲಿದ್ರು? ಅದ್ರ ಹಿಂದೆ ಮುಖ್ಯಮಂತ್ರಿಗಳು ಎಲ್ಲಿದ್ರು? ಇವತ್ತಿರ್ತಕ್ಕಂಥ ಕ್ಯಾಬಿನೆಟ್ ಅಲ್ಲಿ ಅರ್ಧ ಭಾಗ ಎಲ್ಲಿದ್ದಾರೆ? ಅದನ್ನೇ ಹೇಳ್ತಿದ್ವಿ. ಸ್ವಾರ್ಥಕ್ಕಾಗಿ ಕೆಲವರು ಆ ಪಕ್ಷನ ಒಡೆದು ಆಳ್ತಕ್ಕಂಥ ಕೆಲಸವನ್ನು ಮಾಡಿರೋದೇನೆ ಜಾತ್ಯತೀತ ಜನತಾದಳಕ್ಕಾಗಿರ್ತಕ್ಕಂಥ ಒಂದು ದೊಡ್ಡ ಆಘಾತ. ನಂಬರ್ 1 ಹೇಳ್ತಾ ಇದ್ದೀನಿ. ಎರಡನೇದು, ಮಾನ್ಯ ಸ್ನೇಹಿತರಾಗಲೇ ಹೇಳ್ತಾ ಇದ್ರು, ನೀವು ಕೇಳ್ತಾ ಇದ್ರಿ, ಆಯ್ತು ನಿಮಗೆ 18 ಜನ ಇದ್ರು, 6 ಜನ ಬರ್ತಾರೆ, ಎಲ್ಲಿಂದ ಗೆಲ್ತಾರೆ ಅಂತೇಳಿ. ನಾನು ಕಾಂಗ್ರೆಸ್ ಮಿತ್ರರಿಗೆ ಒಂದು ಮಾತನ್ನ ಕೇಳ್ತೀನಿ ಸ್ಪಷ್ಟವಾಗಿ, 5 ಜನ ಗೆಲ್ತಾರೆ ಅಂತ ನಿಮ್ಮಲ್ಲಿ ಏನಾದ್ರು ಇತ್ತ ನಂಬರ್ ಗೇಮು? ಕ್ಲಾರಿಟಿ ಇತ್ತು. ಬಗ್ಗೆ ನೋಡಿ, ನೋಡಿ ನಿಮ್ಮ ಒಂದು ದ್ವಂದ್ವ ನಿಲುವು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಸ್ಪಷ್ಟವಾದಂತ ಬಹುಮತ ಇತ್ತ ಇಲ್ವಾ? ಎರಡು ಹೇಳಿ. ನಿಮ್ಮಲ್ಲೂ ಇರ್ಲಿಲ್ಲ ಎಲ್ಲ? ನೋ 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 ಯಾವುದೇ ಕಾರಣಕ್ಕೂ 5 ಜನ ಗೆಲ್ತಕ್ಕಂಥ ನಿಮ್ಮಲ್ಲಿ ಇರ್ಲಿಲ್ಲ, ನನಗೆ ಗೊತ್ತಿದೆ. ಆಮೇಲೆ ಪ್ರಯತ್ನಗಳು ಅಂತಕ್ಕಂಥದ್ದು ಎಲ್ಲಾ ಪಕ್ಷದಲ್ಲೂ ಮಾಡ್ತಾರೆ. ತಾವೊಂದು ಮಾತನ್ನು ಹೇಳಿದ್ರಿ, ಕುಮಾರಸ್ವಾಮಿ ಚುನಾವಣೆಗೆ ಮಿತ್ರರು ಹೇಳ್ತಾ ಇದ್ರು, ಚುನಾವಣೆಗೆ ಮುಂದೆನೆ ಕುಮಾರಸ್ವಾಮಿ ಅವರು ನಾವು ಗೆಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಯಾವುದಾದ್ರೂ ಒಂದು ಕ್ಲಿಪ್ಪಿಂಗು ನನ್ನ ಮುಂದೆ ತೋರಿಸಿ ನೀವು ದಯಮಾಡಿ. ಕುಮಾರಸ್ವಾಮಿ ಅವರು ಏನಾದರೂ ನಿಮಗೆ ಆ ಮಾತನ್ನು ಹೇಳಿದರೆ ನಾನು ಈಗಲೇ ಎದ್ದು ಇಲ್ಲಿಂದ ಹೊರಗಡೆ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ಅವ್ರು ಹೇಳಿಲ್ಲ. ನಮಗೆ ನೋಡಿ ಇರ್ತಕ್ಕಂಥ ವಾಸ್ತವಾಂಶವನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥದ್ದು 18 ಜನ ನಮ್ಮ ಪಕ್ಷದ ಒಗ್ಗಟ್ಟಾಗಿರ್ಬೋದು. ಅದು ಪಕ್ಷ ಯಾಕೆ ಅಂತಂದರೆ, ಸ್ಪರ್ಧೆಯಲ್ಲಿ ಒಂದು ಚುನಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ಇಲ್ಲಿ 4 ಜನ ಕೂತಿದ್ದೀವಿ. ಹಾಗಾದ್ರೆ JDS ಸುಮ್ಮನೆ ಒಂದು ಕೂತ್ಕೊಳ್ಳುತ್ತಾ? ಇಲ್ಲಿ ಸ್ಪರ್ಧೆಗೆ ಇಷ್ಟು ದೊಡ್ಡ ಪಾರ್ಟಿ ಇದ್ದಾರೆ, ನೀವಾಗಿ ನಿಲ್ಲ, ನಾಳೆ ಬೆಳಿಗ್ಗೆ ನಿಂತಿರ್ಲಿಲ್ಲ ಅಂದ್ರೆ ಅದಕ್ಕೊಂದು ಹೊಸಾದ ರೀತಿ ಹೇಳ್ತಾ ಇದ್ದೀರಿ. ಒಂದು ನಿಮಿಷ ಮೇಡಮ್, ನಿಮ್ಗೆ ನಿಮ್ಮ ಪಕ್ಷದಲ್ಲಿ ನಿಮ್ಮ ಶಾಸಕರೇ ಜೊತೆಲಿಲ್ಲ, ಇನ್ನು NDA ಜೊತೆ ಇದ್ದೀರಿ. ಇನ್ನು ಕತೆ ಏನು ಪ್ರಾದೇಶಿಕ ಪಕ್ಷದ್ದು? ಅವ್ರನ್ನ ಹೆಂಗ್ ನಂಬ್ತೀರಿ ನೀವು? ಒಂದು ನಿಮಿಷ, ಯಾವ ಪಕ್ಷದಲ್ಲಿ ಯಾವ ಶಾಸಕರು ಕರೆಕ್ಟ್ ಆಗಿದ್ದಾರೆ? ಯಾವ ಪಕ್ಷದಲ್ಲಿ ಯಾವ ಇದನ್ನು ಸಮರ್ಥಿಸ್ತೀರಾ? ಈ ರಾಜ್ಯದಲ್ಲಿ ನಾವು 3 ವರ್ಷಗಳ ಕಾಲ ಆಡಳಿತವನ್ನು ನೋಡಿದ್ವಿ. 60 ಜನ ನನ್ನ ಹತ್ರ ಇದ್ದಾರೆ, 40 ಜನ ನನ್ನ ಹತ್ರ ಇದ್ದಾರೆ, 120 ಜನ ನನ್ನ ಹತ್ರ ಇದೆ ಅಂತ ಕಣ್ಣು ಮುಂದೆ ಕಂಡಿರೋ ನಾವು. ಸಿದ್ದರಾಮಯ್ಯ ಬಣ, DK ಶಿವಕುಮಾರ್ ಬಣ ಇದೆ. DK ಶಿವಕುಮಾರ್ CM ಆಗಿರೋದು ಸಿದ್ದರಾಮಯ್ಯನವ್ರ ಬಣದ. ನಿಮ್ಮ ಕಲ್ಪಿತ ನಿಮ್ಮ ಕಲ್ಪನೆ ಅದು. ನಾವು ಎಲ್ಲೂ ಕೂಡ ನಮ್ಮಲ್ಲಿ ಬಹಿರಂಗಪಡಿಸಿಲ್ಲ. ನೋಡಿ ಮೇಡಮ್, ಒಂದು ಮಾತು ಹೇಳ್ತಿದ್ದೀನಿ ಕೇಳಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಲ್ಲ, ನಮ್ಮ ಪಕ್ಷದ ನಿಲುವು ನಾವು ಕೂಡ ಪಾರ್ಟಿಸಿಪೇಷನ್ ಮಾಡಬೇಕು. ಇಷ್ಟ ಆತ್ಮಾಭಿಮಾನ ಇರ್ತಕ್ಕಂಥವ್ರು ಓಟ್ಗಳು ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯ ಕೂಡ ನಮ್ಮಲ್ಲಿತ್ತು. ಯಾವುದೇ ಕಾರಣಕ್ಕೂ ನಾವು ಕೂಡ ಕಾಲಕ್ಕೆ ಸಾಕಷ್ಟು ಜನಕ್ಕೆ ನಾವು ಸಹಾಯ ಮಾಡಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಬರಲಿ, ಯಾವ ದಾಕ್ಷಿಣ್ಯ ಬಿಜೆಪಿ ಜೊತೆ? ಒಂದು ನಿಮಿಷ ಎಲ್ಲದನ್ನೂ ಸಮರ್ಥಿಸ್ಕೊತಾ ಇದ್ದೀರಿ, ಆದ್ರೆ ಎಲ್ಲಾ ಧೋರಣೆ ಒಪ್ಕೋತಾ ಇದ್ದೀರಿ. ಒಂದು ನಿಮಿಷ, ಒಂದು ಧ್ವನಿ ಇಲ್ವಾ? ನೀವು ಸೌತ್ ಇಂಡಿಯಾದಲ್ಲಿ ಪ್ರಾದೇಶಿಕ ಪಕ್ಷದ ಅಬ್ಬರ ಅಂದ್ರೆ ಎಲ್ಲಿ ಕಾಣಿಸ್ತಿಲ್ಲ. ಒಂದು ನಿಮಿಷ, ನೀವು ಇಂಟರ್ನಲ್ ಬಂದಿಲ್ಲ. ನಾಳೆನೆ ನಿಮ್ಮ ಕ್ಯಾಮ್ರಾಮನ್ ನನ್ನ ಜೊತೆಲಿ ಕಳಿಸಿ. ರಾಜ್ಯದಲ್ಲಿ ಎಷ್ಟು ಜನ ನಿಷ್ಠಾವಂತ ಜಾತ್ಯತೀತ ಜನತಾದಳದ ಕಾರ್ಯಕರ್ತರಿದ್ದಾರೆ. ಇದು ಕಾರ್ಯಕರ್ತರ ಪಕ್ಷ. ನಾವು ಯಾವುದೇ ಕಾರಣಕ್ಕೂ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣ ಅವರ ನೇತೃತ್ವದ ಜಾತ್ಯತೀತ ಜನತಾದಳಕ್ಕೆ ಹಗಲು ರಾತ್ರಿ ಕೆಲಸ ಮಾಡ್ತೀವಿ. ಕೆಲವು ಸಂದರ್ಭಗಳಲ್ಲಿ ಕೆಲವು ನಾಯಕರುಗಳು ಹೋಗಿರ್ತಕ್ಕಂಥದ್ದು ಎಲ್ಲಾ ಪಕ್ಷದಲ್ಲೂ ಇರುತ್ತೆ. ಅದೊಂದು ಕೂಡಲೇ ಏನೋ ಪಕ್ಷ ಇನ್ನೇನೋ ಆಗೋಯ್ತು ಯತ್ನಾಳ್ ಅವರು ಹೇಳ್ಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ನಾನು ಒಂದು ಪಾಯಿಂಟ್ ನಾರಾಯಣ ಸ್ವಾಮಿ ಅವರು ಜಾತ್ಯತೀತ ವಕ್ತಾರರು ಒಂದು ಮಾತು ಹೇಳಿದ್ರು, ಏನು ನಮ್ಮದು ಪಕ್ಷ, ನಾವು ರಾಜ್ಯ ಸ್ಟೇಟ್ ಪಾಲಿಟಿಕ್ಸಲ್ಲಿ ನಮ್ಮನ್ನು ನ್ಯಾಷನಲ್ ಪಾರ್ಟಿ ಹೆಸರು ಹೇಳಿಲ್ಲ, ಕಾಂಗ್ರೆಸ್ ಹಿಂಗೆ ಕರ್ಬ್ ಮಾಡ್ತಾ ಇದೆ ಅಂತ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ,
ಈ ನಮ್ಮ ಕಾಂಗ್ರೆಸ್ ಪಾರ್ಟಿ ಸಹಾಯದಿಂದ ಏನು ನಿಮ್ಮ ಪಕ್ಷದವ್ರು ಪ್ರಧಾನಮಂತ್ರಿನೂ ಆಗಿದ್ದಾರೆ, ಮುಖ್ಯಮಂತ್ರಿಗಳು ಆಗಿದ್ದಾರೆ. ಅಷ್ಟೇ ಅಲ್ಲ, ನಾವು ಪ್ರಾದೇಶಿಕ ಪಕ್ಷ ಸಹಾಯ ಮಾಡಿ ಎಷ್ಟು ಕಡೆ ನಾವು ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ. ಪ್ರಧಾನಮಂತ್ರಿಗಳು ಮಾಡಿದ್ದೇವೆ, ಕೊಟ್ಟಿದ್ದೀವಿ. ಈಗ ಆ ರೀತಿ ಫಸ್ಟ್ ಜೆಡಿಎಸ್ ಕರೆಕ್ಷನ್ ಆಗ್ಲೇಬೇಕು. ಪ್ರಾದೇಶಿಕ ಪಕ್ಷಗಳು ಅನುಕೂಲ ಪಡೆದಿದ್ದಾವ ಇಲ್ಲವಾ ಈ ದೇಶದಲ್ಲಿ ಒಂದು ಸರ್ವೆ ಆಗಲಿ, ಕಾಂಗ್ರೆಸ್ ಪಕ್ಷದಿಂದ ಇದು ಬೆನಿಫಿಟ್ ಆಗಿದೆ ಎಲ್ಲ ಪ್ರಾದೇಶಿಕ ಪಕ್ಷ ನೋಡ್ಲಿ. ಎರಡನೇದಾಗಿ ಹೋಗ್ತಾ ಆದ್ರೂ ಕೆಲವು ಒಳ್ಳೆ ಪಾಯಿಂಟ್ ಹೇಳಿದ್ರು, ನಾನು ಅದನ್ನು ಒಪ್ತೀನಿ. ಜೆಡಿಎಸ್ ಸಾಹೇಬ್ರೆ, ನೀವು ಅವ್ರನ್ನ ನಮ್ಮನ್ನೆಲ್ಲ ಕೇಳೋದು. ಕುಮಾರಸ್ವಾಮಿ ಹೇಳಿದ್ರು 4 ಅಂತ, ವಿಜೇಂದ್ರ ಅವರು ಹೇಳಿದ್ರು ನಿಮ್ಮಲ್ಲಿ 6-7 ಕ್ರಾಸ್ ವೋಟ್ ಆಗಿದೆ ಅಂತ. ಅಲ್ಲಿ ಚರ್ಚೆ ಮಾಡಿ, ನಮ್ಮ ಬಗ್ಗೆ ಹೇಳೋದು ಇಲ್ಲೇ ಇದೆ, ಹೊಂದಾಣಿಕೆ ಆಗುತ್ತೆ. ಅದನ್ನ ನೋಡೇ ಆಮೇಲೆ ಯಾರಾದ್ರೂ ಹೇಳ್ತಾ ಇದಾರೆ ಮಹಾನ್ ಕಾರ್ಯಕರ್ತರ ಪಕ್ಷ ಅಂತ, ಯಾರಾದ್ರೂ ಶಾಸಕರಿಗೆ ಪರೀಕ್ಷೆ ಇಟ್ಟಿದೀವಿ ಅಂದ್ರೆ ಬಹುಶಃ ಈ ದೇಶದಲ್ಲಿ ಇದೊಂದೇ ಪಕ್ಷ. ಬೇರೆ ಯಾರಾದ್ರೂ ಹೇಳಿದ್ರೆ ತೋರಿಸಿ ಶಾಸಕರಿಗೆ ಪರೀಕ್ಷೆ ಮಾಡಕ್ ಇಟ್ಟಿದೀವಿ, ಇದನ್ನ ಕ್ಯಾಂಡಿಡೇಟ್ ಹಾಕಿದ್ವಿ ಅನ್ನೋದಾದ್ರೆ ಇತಿಹಾಸ 1000 ಇರಲಿ ಸರ್, ಇತಿಹಾಸ 1000 ಇರಲಿ ಸರ್, ನಿಮಗೆ ನಿಮ್ಮ ಶಾಸಕರ ಮೇಲೆ ನಂಬಿಕೆ ಇಲ್ವಲ್ಲ? ಎಷ್ಟು ಹಿರಿಯರು, ಅವ್ರಿಗೊಂದು ಮಾತು ಹೇಳಿಲ್ಲ ನೀವು. ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ಮೈನಸ್ ಮಾಡಿ 18 ಮೈನಸ್ ಮಾಡ್ಬೇಕಲ್ಲ. ನಾನು ಹೇಳಿದ್ದು ಆತ್ಮಾವಲೋಕನ ಮತ ಅಂತಕ್ಕಂಥದ್ದು ಬಳಕೆ ಮಾಡೋದು. ನಾನು ಆ ವಕ್ತಾರರ ಬಗ್ಗೆ ಯಾಕೆ ಬೆಚ್ಚಗೆ ಅವ್ರ ಪದ ಉಪಯೋಗಿಸಿದ್ರು, ನೈತಿಕತೆ ಇರಬೇಕು ಈ ದೇಶ ರಾಜಕೀಯದಲ್ಲಿ, ಈ ದೇಶದಲ್ಲಿ ಅಂತ. ನಿಜ ಅದು ನೈತಿಕತೆ ಇರಬೇಕು, ಅದಕ್ಕೆ ಭದ್ರಾಗಿದ್ರೆ ಮಾತ್ರ ದೇಶ ಉಳಿತದೆ, ಪ್ರಜಾಪ್ರಭುತ್ವ. ಅದಕ್ಕೆ ನಾನು ಅವ್ರು ಒಳ್ಳೆ ಮಾತು ಹೇಳಿದ್ರು ಅಂತ ನಾನು ಒಂದು ಉದಾಹರಣೆ ಕೊಡ್ತೀನಿ, ಹೇಳ್ಬಿಡ್ತೀನಿ. ಮೀನಾಕ್ಷಿ ನಟರಾಜ್ ಅನ್ನೋರ್ದು ಡಿಸ್ಕ್ವಾಲಿಫೈ ಆಯ್ತಲ್ಲ, ಯಾಕಾಯ್ತು? ಕೇಸ್ ಏನ್ ಗೊತ್ತಿದೆ ಮೇಡಮ್? ಅದು ದೇಶಕ್ಕೆ ಗೊತ್ತಾಗ್ಲಿ. ಕೇಸ್ ಏನ್ ಗೊತ್ತಾ? ನಮ್ಮ ಪಾರ್ಟಿ ಆಫೀಸ್ಗೆ ಅಮ್ಮ ಬಂದಾಗ ಗಲಾಟೆ ಆಗಿತ್ತು. ಗಲಾಟೆ ಆದಾಗ ಒಬ್ರು ಕಂಪ್ಲೇಂಟ್ ಮಾಡಿದ್ರು, ಏನೋ ಅಯ್ಯಮ್ಮನಿಗೆ ಇಂಥವ್ರು ಗಲಾಟೆ ಮಾಡಿದ್ರು, ಟೇಬಲ್ ಕುರ್ಚಿ ಹೋಗಿದೆ, ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ. ಅಯ್ಯಮ್ಮ ಡೆಲ್ಲಿಗೆ ಹೋಗ್ಬಿಟ್ಲು, ಕೋರ್ಟ್ಗೆ ಹೋದ್ರು. ನಮ್ಮ ಪಾರ್ಟಿಯವರು, ನಮ್ಮ ಪಾರ್ಟಿಯಲ್ಲಿ ಹಿಂಗೆ ಗಲಾಟೆ ಆಯ್ತು, ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಆಕ್ಷನ್ ತಗೊಂಡಿಲ್ಲ ಅಂತ ಕೋರ್ಟ್ಗೆ ಹೋದ್ರು. ಕೋರ್ಟ್ ಒಂದು ನೋಟಿಸ್ ಮಾಡಿತು. ಆ ನೋಟಿಸ್ಗೆ ಅಯ್ಯಮ್ಮ ಉತ್ತರ ಕೊಟ್ಟಿದ್ದಾಳೆ. ಇಟ್ ಈಸ್ ಅವರ್ ಇಂಟರ್ನಲ್ ಪಾರ್ಟಿ ಪಾಲಿಟಿಕ್ಸ್, ಅದು ನಾವು ಶಿಸ್ತು ಕಮಿಟಿ ಮಾಡಿದ್ದೀವಿ, ನಾವು ತೀರ್ಮಾನ ಅಷ್ಟು. ಅದನ್ನ ಇಟ್ಕೊಂಡು ಅಯ್ಯಮ್ಮನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಅಯ್ಯಮ್ಮನಿಗಿಂತ ನೈತಿಕತೆ ಇರ್ತಕ್ಕಂಥ ರಾಜಕಾರಣಿ ಬೇಕಾ? ಒಂದ್ಸತಿ ಸ್ಟಡಿ ಮಾಡಿ, ಅದನ್ನ ಮಾಡಿ. ಅಯ್ಯಮ್ಮನಿಗೆ ವಿತಿನ್ ಮಿನಿಟ್ ಅಲ್ಲಿ ನೀವು ಡಿಸ್ಕ್ವಾಲಿಫೈ ಮಾಡ್ತೀರಿ. ಒಬ್ರು ಅಂಬಾನಿ ಫ್ರೆಂಡ್ ಆಗ್ತಾರೆ JMM ಅಲ್ಲಿ, ಇದರಲ್ಲಿ ಅಲ್ಲಿ ನೀವು 1 ದಿವಸ ಟೈಮ್ ಕೊಡ್ತೀರಿ ಅವನಿಗೆ ಕರೆಕ್ಷನ್ ಮಾಡ್ಕೊಳ್ಳಕ್ಕೆ. 24 hours ಟೈಮ್ ಕೊಡ್ತಾರೆ, ಏನು ಅಫಿಡೇವಿಟ್ ಕರೆಕ್ಷನ್ ಮಾಡ್ಕೊಳ್ಳಕ್ಕೆ. ಇದು ನೈತಿಕತೆ ಇಲ್ಲದೆ ಇರೋ ಪಾಲಿಟಿಕ್ಸ್. ಕ್ಯಾಂಡಿಡೇಟ್ ನ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಹಾಕಿದ್ರೆ ನಾನು ಹೇಳ್ತೀನಿ, ನಾನು 1 ಸೆಕೆಂಡ್. ನಮ್ದು ಈ ಸೋಮಶೇಖರ್ ಅವ್ರು ಇನ್ನೊಬ್ರು ಹೆಬ್ಬಾರ್ ಬಂದ್ರೆ ನಮ್ಗೆ 28 ಆಯ್ತು. ಚೆಕ್ ಮಾಡಿ ನೀವು. ಇಂಡಿಪೆಂಡೆಂಟ್ 3 ಜನ. ಹೌದು, ಅವ್ರು ನಮ್ಮಲ್ಲಿ ಇದ್ದಾರೆ. ನೋಡಿ, 3 ಜನ ನೋಡಿ, ನಾವು ಕೈ ಮುಗಿದೀವಿ. ಇವ್ರ ತರ ಪರೀಕ್ಷೆ ಇಟ್ಟಿಲ್ಲ, ನಾವು ಕೈ ಮುಗಿದ ಪರೀಕ್ಷೆ ಇಟ್ಟಿಲ್ಲ. ನಮ್ಗೆ ಇಂಡಿಪೆಂಡೆನ್ಸ್ 3, ಅವ್ರಿಬ್ರು ಬಂದ ತಕ್ಷಣ ನಮ್ಗೆ ಆಯ್ತು 28 ಅಷ್ಟೇ. ಆದ್ರೆ ಕೈ ಮುಗ್ದಿದ್ದಕ್ಕೆ ನಿಮ್ಮಿಂದ 11 ಜನ ಓಡ್ ಬಂದ್ಬಿಟ್ರು. ಅಲ್ಲಿ ಸರ್ ಮಾಡ್ಕೊಳ್ಳಿ ನೀವು. ನಿಮ್ಮಲ್ಲಿ ಜಾಸ್ತಿ ಕ್ರಾಸ್ ವೋಟ್ ಅಂತ ಬಿಜೆಪಿ ಅವ್ರು ಹೇಳ್ತಾರೆ, ಬಿಜೆಪಿ ಕ್ರಾಸ್ ವೋಟ್ ಅಂತ ನೀವ್ ಹೇಳ್ತಾ ಇದ್ದೀರಾ. ಸೋಲು ಮತ್ತು ಗೆಲುವಿನ ಲೆಕ್ಕಾಚಾರಗಳಲ್ಲಿ ಬಿಜೆಪಿಯಲ್ಲಿ ಈಗ ಆಂತರಿಕವಾಗಿರ್ಬೋದು, ಬಿಜೆಪಿನ ಫಾಲೋ ನಾಯಕತ್ವದಲ್ಲಿ ಸ್ವಲ್ಪ ಬದಲಾವಣೆ ಆದರೆ ಸೂಕ್ತ ಅನ್ನೋ ಅಭಿಪ್ರಾಯ ಮೂಡಿದೆ. ಅದು ಜನರಲ್ ಇದೆ, ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಾ ಇದೆ. ನಮ್ಮ ನಾಯಕರು ಯುವಕರಿದ್ದಾರೆ, ಸಮರ್ಥರಾಗಿದ್ದಾರೆ, ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ಈ ಗೊಂದಲಗಳು, ಇವತ್ತು
ಯತ್ನಾಳ್ ಅವರು ನಮ್ಮ ಪಕ್ಷದಿಂದ ಉಚ್ಚಾಟಿತ ಆಗಿದ್ರು ಕೂಡ ನೀವೇ ಈಗಾಗಲೇ ಒಂದೆರಡು ನಿಮಿಷದ ಹಿಂದೆ ಮಾತಾಡಿದ್ರಿ. ಆ ಒಂದು ಶಿಸ್ತನ್ನ ಕಲಿಸಿರುವಂತ ಪಕ್ಷ ನಮ್ದು. ಇವತ್ತು ನಮಗೆ ಈ ತರದ ಎಲ್ಲ ಕ್ರಾಸ್ ವೋಟಿಂಗ್ ಮಾಡಿದಾರಲ್ಲ, ಆ ಶಿಸ್ತಿನ ಬಗ್ಗೆ ಅದು ಆಗುತ್ತೆ. ಅದನ್ನೇ ನಾನು ಹೇಳಿದ್ದು. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಒಂದು ಲೆಟರ್ ಬರೆದಿದ್ದಾರೆ ಸರ್, ಬರೀಲೇಬೇಕು ಸರ್. ಸರ್ ಒಂದ್ ನಿಮಿಷ, ಅಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಟ್ಲೀಸ್ಟ್ ಕಾರಣನಾರು ಕೇಳಿದ್ದಾರೆ. ನಿಮಗೆ ಡಿ ಕೆ ಶಿವಕುಮಾರ್ ಬಣದವರು ಮಾತಾಡುವಾಗ ನಿಮ್ ಪಕ್ಷಕ್ಕೆ ಒಂದ್ ನೈತಿಕತೆನೇ ಇಲ್ಲ. ಕೇಳ್ಬೇಕಾಗಿತ್ತಲ್ಲ. ಪಾಪ ಸಿದ್ದರಾಮಯ್ಯನವ್ರ ಮಗ ಯಾರು ಮಾತಾಡಬಾರ್ದು ಅಂದಿದ್ರು. ಯತೀಂದ್ರ ಸಿದ್ದರಾಮಯ್ಯನವ್ರು ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತಿದ್ರು. ಅದೇ ಯಾರು ಮಾತಾಡಬೇಡಿ ಅಂತ ಪಕ್ಷದಲ್ಲಿ ಇವ್ರು ಹೇಳ್ತಾ ಇದಾರಲ್ಲ, ನಮ್ಮ ಪಕ್ಷಕ್ಕೆ ನಮಗೆ ನೋಡಿ ಇವತ್ತು ಚುನಾವಣೆ ಆಗಿದೆ. ಇವತ್ತು ಯಾರು ಆ ಮತದಾನವನ್ನ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ನಾವು ಕಲಿಸ್ತೀವಿ, ಅವ್ರಿಗೆ ತಕ್ಕ ಶಾಸ್ತಿ ಆಗುತ್ತೆ. ಅದ್ರದ್ದು ಒಂದು ಸಾರಾಂಶ ಏನ್ ಗೊತ್ತಾ, ಈ ತರ ಸಿಚುವೇಶನ್ಸ್ ಬಂದಾಗ ಒಬ್ಬ ಶಾಸಕ ಕ್ರಾಸ್ ವೋಟ್ ಮಾಡ್ತಾನೆ ಅನ್ನೋದಾದ್ರೆ ಅದ್ರ ಜವಾಬ್ದಾರಿಯನ್ನು ತಗೋಬೇಕಾಗಿರೋದು ನಾಯಕರು. ನಾನು ಆ ನಾಯಕರ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಾಜಕಾರಣದಲ್ಲಿ ಇಡೀ ದೇಶದಲ್ಲಿ ಇದೇನು ಕರ್ನಾಟಕದಲ್ಲಿ ಮಾತ್ರ ಆಗಿರೋದಿಲ್ಲ, ಕಾಂಗ್ರೆಸ್ಗೂ ಆಗಿದೆ. ನೋಡಿ ಉತ್ತರ ಅಲ್ಲ ನಿಮ್ಗೆ ಯಾಕೆ ಪಕ್ಕದ ಮನೆಯವ್ರ ಜೊತೆ ಮೇಡಮ್, ಇದು ರಾಜಕಾರಣ ಬಂದಿದ್ದೀರಿ, ರಾಜಕಾರಣನೇ ಮಾತಾಡ್ಬೇಕು ನಾನು. ಇದು ಇವತ್ತು ಪ್ರಾರಂಭ ಆಗಿರೋದಲ್ಲ, ಇವತ್ತು ಪ್ರಾರಂಭ ಆಗಿರೋದಂತೂ ಅಲ್ವೇ ಅಲ್ಲ. ಇದು ಶುರು ಮಾಡಿರೋದೇ ಕಾಂಗ್ರೆಸ್ನವರು, ಇದನ್ನ ಶುರು ಮಾಡಿರೋದೇ ಕಾಂಗ್ರೆಸ್ನವರು. ಇವ್ರು ಕಲ್ಸ್ಕೊಟ್ಟಿದ್ದ ಆ ದಿನ ಇವತ್ತು ಈ ಶಾಸಕರು ಮಾಡಿರುವಂತ ಅವ್ರೇನೋ ಮಾಡ್ತಾರೆ, ನೀವು ಅದನ್ನೇ ಮಾಡ್ತೀರಾ. ನಾವು ಅದನ್ನ ಕೊಟ್ಟಿದ್ದೀವಿ. ಆದ್ರಿಂದ ಇವತ್ತು ನಾಯಕತ್ವದ ಪ್ರಶ್ನೆನೇ ಇಲ್ಲ. ಇದರಲ್ಲಿ ನಾಯಕತ್ವ ಸಮರ್ಥವಾಗಿದೆ. 3 ವರ್ಷಗಳ ಕಾಲ ವಿಜೇಂದ್ರ ಅವರೇ ಅಧ್ಯಕ್ಷರಾಗಿರ್ತಾರೆ. ತದನಂತರ ಪಕ್ಷದ ಅಧ್ಯಕ್ಷರು ಚೇಂಜ್ ಆಗೋದು, ನಮ್ಮ ಪಕ್ಷದ ಸಾಂವಿಧಾನಿಕ ಹುದ್ದೆ ಚೇಂಜ್ ಆಗೋದು ಪರವಾಗಿಲ್ಲ. ಮೇಡಮ್ ನೋಡಿ, ಸೋಲು ಗೆಲುವು ಒಂದು ರಾಜಕೀಯ ಪಕ್ಷಕ್ಕೆ ಸಹಜವಾದದ್ದು. ನೀವೇ ಹೇಳ್ತಿರಲ್ಲ, ಇಂಡಿಯಾದಲ್ಲಿ ನೋಡಿ ಎಲ್ಲಾ ಕಡೆ ನೋಡಿ ಬಿಜೆಪಿ, ಕರ್ನಾಟಕದಲ್ಲಿ ಯಾಕೆ ಹಿಂಗೆ? 21 ರಾಜ್ಯದಲ್ಲಿ ಇವತ್ತು ದೇಶದಲ್ಲಿ ನಾವು ಅಧಿಕಾರದಲ್ಲಿ ಇದ್ದೀವಿ. 17 ರಾಜ್ಯಗಳಲ್ಲಿ ಸ್ವತಂತ್ರವಾಗಿದ್ದೀವಿ. ಸ್ವತಂತ್ರವಾಗಿ ಬಿಜೆಪಿ ಅಧಿಕಾರ ಮಾಡ್ತಾ ಇದೆ. ಮಿತ್ರ ಪಕ್ಷಗಳ ಜೊತೆ ಸೇರಿ, ಎನ್ಡಿಎ ಜೊತೆ ಸೇರಿ ಇವತ್ತು 4-5 ರಾಜ್ಯಗಳಲ್ಲಿ ಅಧಿಕಾರ ಮಾಡ್ತಾ ಇದ್ದೀವಿ. 21ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಇವತ್ತು ಅಧಿಕಾರ ಬಿಜೆಪಿ ಮಾಡ್ತಾ ಇದೆ. ಏನು ಕೇವಲ 3-4 ಸ್ಟೇಟ್ ಅಲ್ಲಿ ಇರುವಂತ ರಾಜ್ಯ ಸರ್ಕಾರದ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಇರುವಂತ ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಇವತ್ತೇನೋ ದೊಡ್ಡ ವಿಜಯ ಸಾಧಿಸ್ಬಿಟ್ಟಿದೀವಿ ದೇಶದಲ್ಲಿ ಎನ್ನುವಂತ ಒಂದು ಉತ್ಸಾಹದಲ್ಲಿದ್ದಾರೆ. ಆ ಉತ್ಸಾಹ ಇನ್ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಇವತ್ತು ಚುನಾವಣೆ ನಡೆದಿದೆ. ಜನಕ್ಕೆ ಈ ಶಾಸಕರಿಂದ ಏನಾಗಬೇಕು ಅನ್ನೋದಂಥದ್ದನ್ನ ಮೊದಲು ಶಾಸಕರಾಗಿ ಜನರಿಂದ ಆಯ್ಕೆ ಮಾಡಿದಂತ ಶಾಸಕರಿಗೆ ನೀವೇನು ಅನುದಾನ ಕೊಡ್ತಾ ಇದ್ದೀರಿ? ನಿಮ್ ಗ್ಯಾರಂಟಿಗಳು ಯಾವ ಪರಿಸ್ಥಿತಿಗೆ ಅಧೋಗತಿಗೆ ಇಳಿದ್ಬಿಟ್ಟಿದೆ. ಮತ್ತೆ ಕುದುರೆ ವ್ಯಾಪಾರ ಮಾಡ್ಕೊಂಡು ಇವತ್ತು ಓಟ್ ಹಾಕಿಸ್ಕೊಂಡಿದ್ದೀರಿ. ನಿಮ್ಗೆ ದೊಡ್ಡ ಮ್ಯಾಂಡೇಟರಿ ಇದ್ರೂ ಕೂಡ ನೀವು 4 ಸೀಟ್ ಗೆಲ್ತೀರಿ ಮಾಡಿದ್ರಿ. ಏನು ಕುದುರೆ ವ್ಯಾಪಾರ ಸ್ಟಾರ್ಟ್ ಮಾಡಿದವ್ರು ಯಾರು ಕರ್ನಾಟಕದಲ್ಲಿ? ಮೇಡಮ್, ಕಾಂಗ್ರೆಸ್ನ ಇತಿಹಾಸನೂ ನೋಡಿ. ಅಂದ್ರೆ ಕುದುರೆ ವ್ಯಾಪಾರ ಸ್ಟಾರ್ಟ್ ಮಾಡಿದ್ ಯಾರು ಅಂದ್ರೆ ಕಾಂಗ್ರೆಸ್ ಅನ್ನು ನೋಡಿ, ನಾವು ಮಾಡಿದೀವಿ, ಅವ್ರನ್ನೂ ಒಂಚೂರು ನೋಡಿ. ಅಡ್ಡ ಮತದ ನಮ್ ಕ್ರಾಸ್ ವೋಟಿಂಗ್ ಮಾಡಿದ್ದು ಕೂಡ ಇದೇ ಕಾಂಗ್ರೆಸ್ ಶಾಸಕರು. ಯಾಕೆ ಬೇಜಾರಾಗಿದ್ರು? ಆ ಪಕ್ಷದ ಅವ್ರದೇ ಸರ್ಕಾರ ಇತ್ತು, ನಮ್ಗೆ ಯಾಕೆ ಓಟ್ ಹಾಕಿದ್ರು? ರಿಹರ್ಸಲ್ ಮಾಡ್ಕೊಡಿ. ಕಾಂಗ್ರೆಸ್ ನಮ್ಮ ಅಭ್ಯರ್ಥಿಗಳಿಗೆ ಓಟ್ ಹಾಕೋದು ಅಲ್ದೇನೆ ಈ ಸರ್ಕಾರ ತೊಲಗಬೇಕು ಅಂತ ಯಡಿಯೂರಪ್ಪನವ್ರು ಕೈ ಹಿಡಿದ್ರು. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಬೇಕು, ಜನಪರವಾದ ಕೆಲಸ ಮಾಡ್ತಾರೆ. ಯಡಿಯೂರಪ್ಪನವ್ರು ನೀವೇ ಬಿಟ್ಬಿಟ್ಟಿದ್ರಿ ಬಿಜೆಪಿಯಲ್ಲಿ, ಕೆಜೆಪಿ ಕಟ್ಟಕ್ ಹೋಗಿದ್ರು. ಅಂತ ಹಿರಿಯ ನಾಯಕರಿಗೆ ಬಿಜೆಪಿ ಮಾಡಿರೋ ಅಪಮಾನ ಇದು. ಶಾಸಕರು ನಮ್ ಜೊತೆ ಬಂದು ಕೈ ಜೋಡಿಸಿದ್ರು. ಅವ್ರ ಮಾತು ಕೊಟ್ಟಂತೆ ನಾವು ನಡ್ಕೊಂಡ್ವಿ, ಅವ್ರ ಮಂತ್ರಿ ಮಾಡಿದ್ವಿ. ರೈಟ್, ವಿವರಾಗಿ ನೋಡೋಣ. ಈಗ ಆರಂಭದಲ್ಲಿ ನಾಗೇಂದ್ರ ಬಾಬು ಅವರು ಮಾತಾಡಬೇಕಾದ್ರೆ ನಮ್ಮದೊಂದು ಸಣ್ಣ ಪಕ್ಷ ಅನ್ನೋ ಪದಪ್ರಯೋಗವನ್ನು ಮಾಡಿದ್ರು. ನೀವು ಕರ್ನಾಟಕದಲ್ಲಿ ಇದು ಸಣ್ಣ ಪಕ್ಷವೇ, ಬಟ್ ಈ ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳು ತಗೊಳ್ಳೋ ಆಪೋಷಣ ಇದೆಯಲ್ಲ, ಅದ್ರ ಬಗ್ಗೆ ಹೇಳಿಗ ಬಿ ಜೆ ಪಿ ಮತ್ತು JDSನ ಮೈತ್ರಿಯಲ್ಲಿ BJP ಹೇಳಿದ್ದೇ ವೇದವಾಕ್ಯ ಅನ್ನೋ ರೀತಿಯಲ್ಲಿ ದೊಡ್ಡಗೌಡರು ದೇವೇಗೌಡರು ನಾವೇ ಕೇಳಿಲ್ಲ ರಾಜ್ಯಸಭೆಗೆ. ಕುಮಾರಸ್ವಾಮಿ ಅವರು ನಮ್ಮ ಶಾಸಕರನ್ನ ಪರೀಕ್ಷೆಗೆ ಒಡ್ಡಕ್ಕೆ ನಾನು ಕ್ಯಾಂಡಿಡೇಟ್ ಹಾಕಿದ್ದೆ ಅಂತ ಹೇಳ್ತಾರೆ ಅನ್ನೋದಾದ್ರೆ ಇಲ್ಲಿ ಹೊಂದಾಣಿಕೆಯ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಎಲ್ಲೆಲ್ಲೂ ಅಷ್ಟೇ, ಎಲ್ಲರೂ ಸಹ ಇನ್ನು ಆಮ್ ಆದ್ಮಿನೂ ಸೇರಿ ಎಲ್ಲರೂ ಆತ್ಮಾವಲೋಕನ ಮಾಡ್ಕೊಂಬದಕ್ಕಂತ ಸಮಯ ಆಯಿತು. ಇವತ್ತು ಕಾಂಗ್ರೆಸ್ಗೆ ಇಲ್ಲಿ ಕರ್ನಾಟಕದಲ್ಲಿ ಗೆಲುವಾಗಿದೆ, ಜಾರ್ಖಂಡಲ್ಲಿ ಸೋಲಾಗಿದೆ, ಅವರು ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ. ನಮ್ಮಲ್ಲಿ ನಮ್ಮ 7 ಸಂಸದರು ಹೊರಗಡೆ ಹೋಗಿದ್ದಾರೆ, ನಾವು ಆತ್ಮಾವಲೋಕನ ಮಾಡ್ಕೊಬೇಕಾಗಿದೆ. ಈಗ BJPಲಿ ಇಲ್ಲಿ ಸಮಸ್ಯೆ ಆಗಿದೆ ಮತ್ತು JDSಗೆ ಸಮಸ್ಯೆ ಆಗಿದೆ, ಇಲ್ಲಿ ಅವರು ಸಹ ಆತ್ಮಾವಲೋಕನ ಮಾಡ್ಕೋಬೇಕು. ಯಾವತ್ತೂ ಸಹ ಚುನಾವಣೆ ಆಯಿತು, ಚುನಾವಣೆ ನಂತರ
ಏನು ಮಾಡಬೇಕು ಅನ್ನೋದನ್ನ ಬೇಕು. ನಾವು ಯಾವ ರೀತಿ ಮುಂದೆ ನಡ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ಬೇಕಾಗುತ್ತೆ. ಈಗ ವಿಪಕ್ಷ ನಾಯಕ ಆರ್ ಅಶೋಕ್ರವರು ಮತ್ತು ಅಸಮರ್ಥರು ಅಂತ ಎಸ್ ಟಿ ಸೋಮಶೇಖರ್ ಅವರು ಒಂದು ಪದಪ್ರಯೋಗ ಮಾಡಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿಜಯೇಂದ್ರ ಮತ್ತು ಅಶೋಕ್ರವ್ರ ನಡುವೆ ಹೊಂದಾಣಿಕೆನೇ ಇಲ್ಲ, ಅದಕ್ಕೋಸ್ಕರ ಸೋಲಾಗಿದೆ ಅಂತ ಹೇಳಿದ್ದಾರೆ. ಈಗ ಇವರು ಕ್ಯಾಂಡಿಡೇಟ್ಗಳನ್ನ ಹಾಕಿದ್ರು JDSನವರು. ಕ್ಯಾಂಡಿಡೇಟ್ ಹಾಕಿದ ಮೇಲೆ ಸಂಪರ್ಕ ಮಾಡಿ ಅವರನ್ನು ಮತ ಕೇಳುವಂಥ ಒಂದು ವ್ಯವಧಾನ ಇರಬೇಕಲ್ವಾ. ಎಸ್ ಟಿ ಸೋಮಶೇಖರ್ ಹೇಳ್ತಾರೆ, ನಮ್ಮ ಒಂದು NDA ಇದೆ, ನನ್ನನ್ನು ಯಾರೂ ಸಹ ಸಂಪರ್ಕ ಮಾಡಿಲ್ಲ, ನಾನು ಆತ್ಮಾಭಿಮಾನದಲ್ಲೂ ಮತವನ್ನು ಕೊಟ್ಟಿದ್ದೀನಿ, ನನ್ನನ್ನಾಗಲಿ ಹೆಬ್ಬಾರ್ ಅವ್ರನ್ನಾಗಲಿ ಯಾರೂ ಸಹ ಸಂಪರ್ಕ ಮಾಡದೆ ನನ್ನನ್ನು ಓಟೇ ಕೇಳಿಲ್ಲ, ನಾನು ಅಂಥವ್ರಿಗೆ ಯಾಕೆ ಓಟ್ ಹಾಕ್ಲಿ ಅಂತಾರೆ. ಇದು ವರ್ಷ ಈ ಕಾಂಗ್ರೆಸ್ನವ್ರು ಕೇಳ್ದಿದ್ರು ಅವರು ಅಷ್ಟೇ ಮಾಡೋದು, ನನ್ನನ್ನು ಯಾಕೆ ಕೇಳಿಲ್ಲ, ನಾನು ಕೊಡುವ ಅನುದಾನ ಯಾಕೆ ಬಿಟ್ಕೊಡ್ಬೇಕು. ಇವು ಎಲ್ಲದಕ್ಕೂ ಒಂದು ದೊಡ್ಡದೇನೆಂದರೆ, ಇವರು ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಾನು ದುಡ್ಡು ತೊಗೊಂಡೇ JDS ಟಿಕೆಟ್ ಕೊಟ್ಟಿದ್ದು ನಿಜ. ಇವತ್ತು ಹೇಳಿರೋದು ನಾನು ಇವತ್ತು ಹೌದು ದೇಣಿಗೆ ತಗೊಂಡಿದ್ದೀನಿ, ಪಕ್ಷದ ದೇಣಿಗೆ ಒಂದ್ ನಿಮಿಷ ಸರ್, ನೀವು ಒಂದ್ 2 ನಿಮಿಷ ಮುಗಿಸ್ತೀನಿ, ನೀವು ಮಾತಾಡ್ತೀನಿ. ನಾನು ದೇಣಿಗೆ ತಗೊಂಡಿದ್ದೀನಿ ಪಕ್ಷಕ್ಕೋಸ್ಕರ, ಪಕ್ಷ ಸಂಕಷ್ಟದಲ್ಲಿದೆ, ಪಕ್ಷಕ್ಕೋಸ್ಕರ ದೇಣಿಗೆ ತಗೊಂಡು ನಾನು ಟಿಕೆಟ್ ಕೊಟ್ಟಿದ್ದೀನಿ. ಇದು ನಾನು ಕೊಟ್ಟಿರ್ತಕ್ಕಂಥ ಪರೀಕ್ಷೆ, ನನ್ನ ಶಾಸಕರಿಗೆ ಕೊಟ್ಟಿದ್ದಂಥ ಪರೀಕ್ಷೆ, ನಾನು ಅದರಲ್ಲಿ ಅವ್ರು ಫೇಲ್ ಆಗಿದ್ದಾರೆ ಅನ್ನೋ ರೀತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅಂದರೆ ಒಬ್ಬ ನಾಯಕನಾದವನು, ನೀವು 18 ಶಾಸಕರಿರಲಿ, ನಿಮ್ಗೆ ಎಕ್ಸ್ಟ್ರಾ ಶಾಸಕರಿದ್ರು, ಇಂಡಿಪೆಂಡೆನ್ಸ್ ಇದ್ರು, ಪುಟ್ಟಣ್ಣಯ್ಯವ್ರ ಮಗ ಇದ್ದ, ರೈತ ಸಂಘದಲ್ಲಿ ಪುಟ್ಟಣ್ಣಯ್ಯವ್ರ ಮಗ ಇದ್ದ, ಮತ್ತೆ ಬೇರೆ ಈಗ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಇದ್ರು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರೆ ನೀವು 26-28 ಬರ್ತಾ ಇದೆ. ಇನ್ನೊಂದು ಆತ್ಮಾವಲೋಕನ ಬಿಜೆಪಿ ಮಾಡ್ಕೊಬೇಕು. ಲಿಂಗರಾಜ್ ಅವ್ರಿಗೆ 27 ಓಟ್ ಬಂದಿದೆ, 30 ಓಟನ್ನ ಅವ್ರನ್ನ ಕನ್ಸಿಡರ್ ಮಾಡಿದ್ರು, 30 ಓಟ್ಗೆ ನಮೂದನ್ ಮಾಡಿದ್ರು, ಕೊಟ್ಟಿದ್ದಾಗ 27 ಓಟ್ ಬಂದಿದೆ, 3 ಓಟ್ ಹೋಗಿದೆ. ಅದು ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ. ಸುಮ್ಮನೆ ನಾವು ಬರೀ ರಾಜಕೀಯನೇ ಮಾತಾಡೋದಲ್ಲ, 32 ತಗೋತಾರೆ, 4 ಎಕ್ಸ್ಟ್ರಾ ಅಂದ್ರೆ ಯೋಚನೆ ಮಾಡಬೇಕಾದಂತ ಯೋಚನೆ. ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ, ಎಲ್ಲಿಗೆ ಹೋಗ್ತಾ ಇದೆ. ನಾವು ಶಾಸಕರನ್ನ ಅಭ್ಯರ್ಥಿಗಳನ್ನ ಯಾರನ್ನಾಗಿ ನಾವು ಕೊಡ್ತಾ ಇದ್ದೀವಿ. ನೀವು ಇನ್ನೊಂದು ಮಾತು ಯತ್ನಾಳ್ ಅವ್ರಿಗೆ ಹೇಳಿದ್ರೆ, ಯತ್ನಾಳ್ ಶಬಾಷ್ಗಿರಿ ಕೊಟ್ರಿ, ಒಂದು ಸೈದ್ಧಾಂತಿಕ ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿ. ಏನೇ ಆಗ್ಲಿ ನಾನು ಒಂದು ಪಕ್ಷದಲ್ಲಿ ಇರ್ತೀನಿ, ಅವ್ರು ನಮ್ಗೆ ತಪ್ಪು ಮಾಡಿ, ಅವ್ರು ವಿಜಯೇಂದ್ರ ಯಡಿಯೂರಪ್ಪನವ್ರ ಕುಟುಂಬದ ವಿರುದ್ಧ ಅವ್ರು ಹೋರಾಟ ಮಾಡ್ತಾ ಇರೋದು, ಪಕ್ಷದ ಒಳಗಡೆ ಹೋರಾಟ ಮಾಡ್ತಾ ಇರೋದು, ಇವರು ಭ್ರಷ್ಟರು, ಇವರು ನುಂಗುಬಾಕರು, ಇವರು ದುಡ್ಡು ಹೊಡೆದಿದ್ದಾರೆ ಅಂತಾನೆ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ನನ್ನ ಪಕ್ಷ ನನ್ನ ಇದಕ್ಕೆ ನಾನು ಸಿದ್ಧಾಂತಕ್ಕೆ ಬದ್ಧನಾಗಿದ್ದೀನಿ ಅಂತ ಹೇಳ್ತಾ ಇದಾರಲ್ಲ, ಅಂತಹ ವ್ಯಕ್ತಿಗಳು ಒಂದು ಬೇಕಲ್ವಾ. JDS ಇವತ್ತು ಜಾತ್ಯತೀತನ ಹಿನ್ನೆಲೆ, ಇವರು JDS ಹಿನ್ನೆಲೆ ಇದ್ದಂಥವ್ರು ಏಕಾಏಕಿ ಒಂದು ಬಾರಿ BJP ಜೊತೆ ಸೇರ್ತಾ ಸಖ್ಯ ಮಾಡ್ತಾರೆ. BJP ಸರಿ ಹೋಗ್ಲಿಲ್ಲ ಅಂತ ಅವತ್ತು ಹೇಳಿದ್ದೇನು, ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರಿಗೆ ಅಧಿಕಾರ ಹಸ್ತಾಂತರ ಮಾಡದೇ ಇರೋದು ಟೈಮ್ನಲ್ಲಿ ಏನು ಹೇಳಿದ್ರು, ಅವರು ಕೋಮುವಾದಿಗಳು, ಅದಕ್ಕೆ ನಾನು ಮಾಡಲಿಲ್ಲ ಹಸ್ತಾಂತರ, ಅದು ಏನೇನೋ ಆಗ್ಬಿಡುತ್ತೆ ಅಂತ ಹೇಳಿದ್ರು. ಆಯ್ತು, ಅಲ್ಲೂ ಒಂದು ಜನ ಒಪ್ಕೊಂಡ್ರು, ನೀವು ಮತ್ತೆ 38, 30, 40 ಸ್ಥಾನಗಳನ್ನು ಕೊಟ್ಟರು. ನಾನು ನಂತರ ನೀವು ಮಾಡಿದ್ದೇನೋ ಕಾಂಗ್ರೆಸ್ ಜೊತೆ ಹೋದ್ರಿ, ಕಾಂಗ್ರೆಸ್ ಅಧಿಕಾರ ಅನುಭವಿಸಿದ್ರಿ. ನೀವು ಆ ಟೈಮಲ್ಲಿ ಎಷ್ಟೇ ತಿಂಗಳಾಗಲಿ, 11 ತಿಂಗಳಾಗಲಿ, 12 ತಿಂಗಳು ಅಧಿಕಾರ ಸಿಎಂ ಒಂದು ದಿನ ಸಹ ಸಿಎಂ ಆಗೋದಕ್ಕೆ ಯಾರ ಕೈಯಿಂದ ಸಾಧ್ಯ ಇಲ್ಲ. ಅದೃಷ್ಟ ಬರ್ದಿದ್ರೆ ಮಾತ್ರ ಆಗುತ್ತೆ. ಅಂತ ಅದೃಷ್ಟ 2 ಬಾರಿ ಕುಮಾರಸ್ವಾಮಿಗಳಾಗಿತ್ತು. ನಂತರ ಮಾಡಿದ್ದೇನೋ, ಅವರನ್ನು ನಂತರ ಮಾಡಿದ್ದು BJP ಜೊತೆ ಸಖ್ಯ ಬೆಳೆಸಿದ್ರಿ. ಯಾವ BJPಯನ್ನು ನೀವು ದಿನ ಬೆಳಗ್ಗೆ ಇದ್ರೆ ನೀವು ತೆಗಳ್ತಾ ಇದ್ರು, ಅದೇ ಜೊತೆ ಸಖ್ಯ ಬೆಳೆಸಿದ್ರೆ, ಯಾವ ಮೋದಿಯನ್ನ ನೀವು ಮೋದಿ ಸಾವಿನ ಸರದಾರ ಅಂತ ಹೇಳಿದಿರಲ್ಲ, ಅವರ ಇವ್ರದ್ದು ದೇವರು ಅಂತ ಹೇಳ್ತಾ ಇದ್ದೀರಲ್ಲ, ಇದು ಜನರಲ್ಲಿ ಇರ್ತಕ್ಕಂಥದ್ದು. ಅಂತ ಅಭ್ಯರ್ಥಿಗಳು ಸಹ ನಿಮ್ಮ ಅಭ್ಯರ್ಥಿಗಳ ಬಗ್ಗೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಅಂದ್ರೆ ಅದಕ್ಕೋಸ್ಕರ ನಾವು ಕುಟುಂಬದವ್ರನ್ನೇ ತಗೊಂಡ್ಬರ್ತೀನಿ ಅಂತ ಹೇಳ್ಬೇಡಿ. ಮತ್ತೆ ಅದನ್ನೇ ಹೇಳೋದವರು ಎಲ್ಲರೂ ಹೋಗ್ಬಿಡ್ತಾರೆ. ಅದಕ್ಕೆ ಕುಟುಂಬದವ್ರಿಗೆ ಮಾತ್ರ ಟಿಕೆಟ್, ಇದು ಏನಾದ್ರೂ ಹೇಳಿದ್ರೆ ಕುಟುಂಬದವ್ರಿಗೆ ಮಾತ್ರ ಕೊಡ್ತಾರೆ ಅಂತ ಹೇಳ್ತಾರೆ. ಅದನ್ನು ಸಹ ತಪ್ಪಿಸ್ಬೇಕು. ಒಂದು ಪರಿಕಲ್ಪನೆ ಇರಬೇಕು ರಾಜ್ಯದ ಬಗ್ಗೆ. ಇಡೀ ರಾಜ್ಯವನ್ನ ಸುತ್ತುವರೆದು ರಾಜ್ಯಕ್ಕೆ ಬೇಕಾಗಿರ್ತಂತ ಯುವಕರ ನೀವು ಹೇಳಿದಾರೆ, ಜಂತಿಗಳಲ್ಲಿ ನಾವು ಟಿಕೆಟ್ ಕೊಡ್ತೀವಿ ಅಂತ. ನೋಡೋಣ ಇವತ್ತು, ನೋಡೋಣ ಎಷ್ಟು ಜನ ಕೊಡ್ತಾರೆ ಅಂತ ನಾವು ಕಾದ್ ನೋಡ್ತೀವಿ. ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಧೋರಣೆಯಲ್ಲಿ BJP ಮತ್ತು JDS ಇದ್ರೆ 28ರಲ್ಲೂ ನೆಲ ಕಚ್ತೀರಿ. ಆಗಿದೆ, ತಪ್ಪಾಗಿದೆ, ನಮ್ಮ ಕಡೆಯಿಂದನೇ ಆಗಿರ್ಬೋದು, ಕರೆಕ್ಷನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಆ ಭಾವನೆ ಇದೆಯಾ? ನಾನಾಗಲೇ ಒಂದು ಮಾತನ್ನು ಹೇಳಿದೆ, ಸಣ್ಣ ಪಕ್ಷ ನಿಮ್ಗೆ ಎಷ್ಟು ಜನಕ್ಕೆ ಜಾತ್ಯತೀತ ಜನತಾದಳದ ಮೇಲೆ ಇಷ್ಟೊಂದು ಕಾಳಜಿ ಇದೆ, ಭಯನ ನಿಮ್ಗೇನೋ ಜಾತ್ಯತೀತ ಜನತಾದಳ ಕಂಡ್ರೆ ಒಂದು ಮಾತು ಇರ್ರಿ ಆತ್ಮಾವಲೋಕನೆ ಅಂತಕ್ಕಂಥ ಮಾತು ಹೇಳ್ತಾರೆ ಮೇಡಮ್. ಕೇಳಿ ಮೇಡಮ್, ಒಂದು ಮಾತು ಕೇಳಿ ಮೇಡಮ್. ಆತ್ಮಾವಲೋಕನೆ ಅಂತಕ್ಕಂಥದ್ದು ಹೇಳ್ತಿದಾರಲ್ಲ, ಆಯ್ತು, ಇವತ್ತು ಇವ್ರ ಮನೆ ದೇವರು ಅಥವಾ ಎಲ್ಲಾದ್ರೂ ಹೋಗಿ ಪ್ರಮಾಣ ಮಾಡೋಣ. ಈ ದೇಶದಲ್ಲಿ ಹಣ ಕೊಡದೇನೆ ಯಾರಾದ್ರೂ ಚುನಾವಣೆ ಮಾಡಿದ್ರೆ ನಾನು ಮೀಸೆ ಬಳಸ್ಕೊತೀನಿ, ನಿಮ್ಗೆ ತಾಕತ್ತಿದೆಯಾ ಮಾತನ್ನ ಹೇಳೋದಕ್ಕೆ? ಸುಮ್ಮನೆ ಸುಳ್ಳು ಹೇಳ್ತೀರ. ನೀವು ಸುಳ್ಳು ಹೇಳ್ತಿದ್ದೀರ, ಸುಳ್ಳು ಮಾತಾಡ್ತಿದ್ದೀರ. ಈ ದೇಶದಲ್ಲಿ ನಡೆದಿರೋ ಎಲ್ಲ ಚುನಾವಣೆ
ಸರಿ ನಮ್ಮ ಎಲ್ಲರ ತಪ್ಪುಗಳನ್ನು ನಾವು ತಿದ್ದುಕೋಬೇಕು. ನಾವು ಎಲ್ಲರೂ ಸಹ ನಮ್ಮ ತಪ್ಪುಗಳನ್ನು ನಾವು ತಿದ್ದುಕೋಬೇಕು. ಅದು ಮನುಷ್ಯನ ಧರ್ಮ. ನಿಮ್ಮ ಅಹಂಕಾರ ನಿಮ್ಮನ್ನ ತಿನ್ನುತ್ತೆ. ಅಸ್ತಿತ್ವ ಕಳೆದು ಹೋಗ್ತೀರಿ. ಯಾರಿಗೆ ಹೇಳ್ತಾ ಇದ್ದೀರಾ? ತಪ್ಪು ಮಾತಾಡ್ತಾ ಇದ್ದೀರಾ? ಕುಮಾರಸ್ವಾಮಿ ಅವರ ಪಕ್ಷಕ್ಕೆ 3 ಸಲ ಸೋತಿರೋ ನಿಖಿಲ್ ಕುಮಾರಸ್ವಾಮಿ ಅವರ ಪಕ್ಷಕ್ಕೆ ಪ್ರಾದೇಶಿಕ ಪಕ್ಷದ ಧ್ವನಿ ಹಂತ ಹಂತವಾಗಿ ಹುದು ಹೋಗ್ತಾ ಇದೆ. ನೀವ್ ಹೇಳ್ತಾ ಇರ್ತಕ್ಕಂಥದ್ದು ಶುದ್ಧ ಸುಳ್ಳು. ಹಗಲು ರಾತ್ರಿ ಈ ರಾಜ್ಯದ ಜ್ವಲಂತ ಸಮಸ್ಯೆಗಳು ತಗೊಂಡು ಕಟ್ಟಗಡೆ ಪ್ರದೇಶ ತನಕ ನಾವು ಹೋಗ್ತಾ ಇದ್ದೀವಿ. ಈ ಚುನಾವಣೆ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. 28ಕ್ಕೆ ಬನ್ನಿ ತೋರಿಸ್ತೀವಿ ತಾಕತ್ತ. 28ಕ್ಕೆ ಬನ್ನಿ ನಾವು ತಾಕತ್ ತೋರಿಸ್ತೀವಿ. ರಾಜ್ಯದ ಜನತೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ಆಮ್ ಆದ್ಮಿ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಅವ್ರೇನ್ ಮಾತಾಡ್ತಾರೆ? ಜೀರಾರಿ ನಿಮ್ದು ಕರ್ನಾಟಕದ ಪ್ರಜೆ ನನ್ನ ಪಾರ್ಟಿ ಬಗ್ಗೆ ಮಾತಾಡ್ತಾ ಅವ್ರ ಬಗ್ಗೆ ನಾನು ಮಾತಾಡಿಲ್ಲ. ವೈಯಕ್ತಿಕವಾಗಿ ನಾನು ಮಾತಾಡಿಲ್ಲ. ಹೌದು ಖಂಡಿತ ಸರ್. ನೀವ್ ಹೇಳಿ ದುಡ್ಡಿಲ್ಲ ಚುನಾವಣೆ 28ಕ್ಕೆ ಬರ್ತೀರಾ ನೀವು? ಆಡಳಿತ ನಮ್ದೇನೆ ಜಂಟಿಯಾಗಿ. ಓಕೆ, ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು 28ಕ್ಕೆ ಬುಕ್ ಮಾಡಿಬಿಟ್ಟಿದ್ದಾರೆ. ನಾಗೇಂದ್ರ ಬಾಬು, ನಾರಾಯಣ ಸ್ವಾಮಿ ಅವರು, ಆತ್ಮಾನಂದ್ ಅವರು, ಶಶಿಧರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಈ ಸಲ ಪರಿಷತ್ ಚುನಾವಣೆ ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಪಾಠ ಕಲಿಸಿದೆ. ಪಾಠ ಕಲಿಬೇಕು, ಇದೊಂದು ಲೆಸನ್ ಅಂದ್ಕೊಂಡ್ರೆ ಪಾಠ. ಇನ್ನೂ ಕೂಡ ಅದೇ ಧೋರಣೆಯಲ್ಲಿ ಅಹಂಕಾರ, ದರ್ಪದ ಭಾವನೆಯಲ್ಲಿದ್ದರೆ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ನಿಜಕ್ಕೂ ಕೂಡ 28ಕ್ಕೆ ಜನನೇ ಪಾಠ ಕಲಿಸ್ತಾರೆ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.